ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಜಗತ್ತು ಅಂತ್ಯಗೊಳ್ಳಲಿದೆ? ತಡರಾತ್ರಿಯ ಸಂಭಾಷಣೆಗಳಲ್ಲಿ ಪಿಸುಗುಟ್ಟುವ ಪ್ರಶ್ನೆ ಇದು. ಪ್ರತಿಭಟನೆಗಳಲ್ಲಿ ಕೂಗಲಾಯಿತು. ಸುದ್ದಿ ವರದಿಗಳಲ್ಲಿ ಪ್ರತಿಧ್ವನಿಸಿತು. ಪ್ರತಿ ಪ್ರವಾಹ, ಕಾಡ್ಗಿಚ್ಚು ಮತ್ತು ದಾಖಲೆ ಮುರಿಯುವ ಬೇಸಿಗೆಯ ಹಿಂದೆ ಅಡಗಿರುವ ಭಯ ಇದು. ಮತ್ತು ಪ್ರಾಚೀನ ಹಿಮನದಿಗಳ ಕರಗುವಿಕೆ ಮತ್ತು ಹವಳದ ಬಂಡೆಗಳ ಸಾವಿನ ನಂತರದ ಮೌನದಲ್ಲಿ ಅದು ಎಂದಿಗಿಂತಲೂ ಜೋರಾಗಿ ಕಿರುಚುತ್ತದೆ. ಆದರೆ ಈ ಭಯ ಎಷ್ಟು ನೈಜವಾಗಿದೆ? ಮಾನವೀಯತೆಯು ಉರಿಯುತ್ತಿರುವ ಪ್ರವಾಹಕ್ಕೆ ಸಿಲುಕಿದ ಅಪೋಕ್ಯಾಲಿಪ್ಸ್ ಕಡೆಗೆ ಓಡುತ್ತಿದೆಯೇ, ಅಥವಾ ನಾವು ಇನ್ನೂ ಹಡಗನ್ನು ತಿರುಗಿಸಬಹುದೇ? ಇದು ಕೇವಲ ವೈಜ್ಞಾನಿಕ ಕಥೆಯಲ್ಲ, ಇದು ಮಾನವನದು. ಆಯ್ಕೆಗಳು, ತಂತ್ರಜ್ಞಾನ, ನಿರಾಕರಣೆ, ದುರಾಸೆ, ಭರವಸೆ, ದಂಗೆ ಮತ್ತು ಬದುಕುಳಿಯುವಿಕೆಯ ಕಥೆ. ಏರುತ್ತಿರುವ ಸಮುದ್ರಗಳಿಂದ ಹಿಡಿದು ಕಣ್ಮರೆಯಾಗುತ್ತಿರುವ ಮಂಜುಗಡ್ಡೆಯವರೆಗೆ, ಕಾರ್ಪೊರೇಟ್ ಮಂಡಳಿ ಕೊಠಡಿಗಳಿಂದ ಹಿಡಿದು ಹವಾಮಾನ ಬದಲಾವಣೆಯಲ್ಲಿ ಈಗಾಗಲೇ ಮುಳುಗಿರುವ ಸಮುದಾಯಗಳವರೆಗೆ, ಈ ಬಿಕ್ಕಟ್ಟಿನ ಪ್ರತಿಯೊಂದು ಪದರವನ್ನು ನಾವು ಅನ್ವೇಷಿಸುತ್ತೇವೆ. ಈ ಸಾಕ್ಷ್ಯಚಿತ್ರದಲ್ಲಿ ನಾವು ನಿಮ್ಮ ಮೇಲೆ ಸತ್ಯಗಳನ್ನು ಎಸೆಯುವುದಿಲ್ಲ. ನಾವು ನಿಮ್ಮನ್ನು ಸಮಯ ಮತ್ತು ಸ್ಥಳದಾದ್ಯಂತ ಪ್ರಯಾಣಕ್ಕೆ ಕರೆದೊಯ್ಯುತ್ತೇವೆ, ನಮ್ಮನ್ನು ಇಲ್ಲಿಗೆ ಕರೆತಂದ ಭೂತಕಾಲಕ್ಕೆ, ಅದನ್ನು ವಿವರಿಸುವ ವಿಜ್ಞಾನಕ್ಕೆ ಮತ್ತು ನಾವು ಈಗ ಏನು ಮಾಡುತ್ತೇವೆ ಎಂಬುದರ ಆಧಾರದ ಮೇಲೆ ನಮಗಾಗಿ ಕಾಯಬಹುದಾದ ಭವಿಷ್ಯಕ್ಕೆ. ಇದು ಭಯ ಹುಟ್ಟಿಸುವ ಮಾತಲ್ಲ, ಇದು ಸಾಂತ್ವನವಲ್ಲ, ಇದು ಸತ್ಯ, ಪದರ ಪದರ, ಸಂಕೀರ್ಣ ಮತ್ತು ತುರ್ತು. ಆದ್ದರಿಂದ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನೀವು ಕೇಳಲಿರುವ ವಿಷಯವು ನಿಮ್ಮನ್ನು ತೊಂದರೆಗೊಳಿಸಬಹುದು. ಅದು ನಿಮಗೆ ಸ್ಫೂರ್ತಿ ನೀಡಬಹುದು. ಆಶಾದಾಯಕವಾಗಿ ಅದು ಎರಡನ್ನೂ ಮಾಡುತ್ತದೆ. ಅಧ್ಯಾಯ 1: ಬೆಚ್ಚಗಾಗುತ್ತಿರುವ ಭೂಮಿ. ಭೂಮಿಯನ್ನು ಜೀವಂತ ಜೀವಿ ಎಂದು ಕಲ್ಪಿಸಿಕೊಳ್ಳಿ. ನೀವು ಮತ್ತು ನನ್ನಂತೆ ಅದು ಉಸಿರಾಡುತ್ತದೆ, ಅದು ಪರಿಚಲನೆ ಮಾಡುತ್ತದೆ, ಅದು ಪ್ರತಿಕ್ರಿಯಿಸುತ್ತದೆ. ಅದರ ವಾತಾವರಣ, ಸಾಗರಗಳು, ಕಾಡುಗಳು ಮತ್ತು ಮಂಜುಗಡ್ಡೆಗಳು ಎಲ್ಲವೂ ಗ್ರಹವನ್ನು ಜೀವಂತವಾಗಿ ಮತ್ತು ಸಮತೋಲನದಲ್ಲಿಡುವಲ್ಲಿ ತಮ್ಮ ಪಾತ್ರವನ್ನು ವಹಿಸುತ್ತವೆ. ಆದರೆ ಏನೋ ತಪ್ಪಾಗಿದೆ. ಭೂಮಿಯು ಜ್ವರವನ್ನು ಬೆಳೆಸಿಕೊಂಡಿದೆ ಮತ್ತು ಅದು ಏರುತ್ತಿದೆ. ಈ ಜ್ವರವನ್ನು ನಾವು ಜಾಗತಿಕ ತಾಪಮಾನ ಏರಿಕೆ ಎಂದು ಕರೆಯುತ್ತೇವೆ. ಇದು ಸರಳವಾದ, ಬಹುತೇಕ ಅಗೋಚರ ಖಳನಾಯಕನೊಂದಿಗೆ ಪ್ರಾರಂಭವಾಗುತ್ತದೆ: ಇಂಗಾಲದ ಡೈಆಕ್ಸೈಡ್. ಬಣ್ಣರಹಿತ, ವಾಸನೆಯಿಲ್ಲದ, ಸಣ್ಣ ಪ್ರಮಾಣದಲ್ಲಿ ನಿರುಪದ್ರವ. ಜೀವನಕ್ಕೆ ಅತ್ಯಗತ್ಯ, ಆದರೆ ಅಧಿಕವಾಗಿದ್ದರೆ ಅದು ಬಲೆಯಾಗುತ್ತದೆ. ಶಾಖದ ಬಲೆ. 1800 ದಶಕಕ್ಕೆ ಹಿಂತಿರುಗಿ ನೋಡೋಣ. ಮಾನವರು ಕಲ್ಲಿದ್ದಲನ್ನು ಕಂಡುಹಿಡಿದರು. ನಂತರ ತೈಲ. ನಂತರ ನೈಸರ್ಗಿಕ ಅನಿಲ. ಈ ಪಳೆಯುಳಿಕೆ ಇಂಧನಗಳು ಕೈಗಾರಿಕಾ ಕ್ರಾಂತಿಯನ್ನು ನಡೆಸುತ್ತಿದ್ದವು: ರೈಲುಗಳು, ಕಾರ್ಖಾನೆಗಳು, ವಿದ್ಯುತ್ ದೀಪಗಳು. ನಮ್ಮ ನಾಗರಿಕತೆಯು ಶಕ್ತಿ, ತಂತ್ರಜ್ಞಾನ ಮತ್ತು ವೇಗದಿಂದ ಸ್ಫೋಟಗೊಂಡಿತು. ಆದರೆ ಪ್ರತಿ ಎಂಜಿನ್ ಅನ್ನು ಹಾರಿಸಿದಾಗ, ಪ್ರತಿ ಹೊಗೆಯ ಬಣವೆ ಉಬ್ಬಿದಾಗ ಮತ್ತು ಪ್ರತಿ ಕಾರು ಪ್ರಾರಂಭವಾದಾಗ ನಾವು ವಾತಾವರಣಕ್ಕೆ ಹೆಚ್ಚಿನ ಇಂಗಾಲವನ್ನು ಬಿಡುಗಡೆ ಮಾಡಿದ್ದೇವೆ. ಆ ಇಂಗಾಲವು ಭೂಮಿಯ ಮೇಲೆ ಕಂಬಳಿಯನ್ನು ರೂಪಿಸುತ್ತದೆ. ಸೂರ್ಯನ ಬೆಳಕು ಮುಕ್ತವಾಗಿ ಬರುತ್ತದೆ, ಆದರೆ ಶಾಖ. ಅದು ಅಷ್ಟು ಸುಲಭವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಫಲಿತಾಂಶ: ಗ್ರಹವು ಬೆಚ್ಚಗಾಗುತ್ತಿದೆ. ನಿಧಾನವಾಗಿ, ಸ್ಥಿರವಾಗಿ, ಪಟ್ಟುಬಿಡದೆ. ನೀವು ಯೋಚಿಸಬಹುದು, 1 ಅಥವಾ 2 ಡಿಗ್ರಿ ತಾಪಮಾನ ಏರಿಕೆಯು ಹೆಚ್ಚು ಧ್ವನಿಸುವುದಿಲ್ಲ. ಆದರೆ ಮತ್ತೊಮ್ಮೆ ಯೋಚಿಸಿ. ಇಂದಿನ ಮತ್ತು ಕಳೆದ ಹಿಮಯುಗದ ನಡುವಿನ ವ್ಯತ್ಯಾಸ ಕೇವಲ 5 ಆಗಿತ್ತು. ಆ ಸಣ್ಣ ಬದಲಾವಣೆಯಲ್ಲಿ ಹಿಮನದಿಗಳು ಖಂಡಗಳನ್ನು ಆವರಿಸಿವೆ. ಸಮುದ್ರ ಮಟ್ಟಗಳು 100 ಅಡಿಗಳಷ್ಟು ಕಡಿಮೆಯಾಗಿದೆ. ಪರಿಸರ ವ್ಯವಸ್ಥೆಗಳು ಬದಲಾಗಿವೆ. ಪ್ರಭೇದಗಳು ಕಣ್ಮರೆಯಾದವು. ಈಗ ಕಳೆದ 150 ವರ್ಷಗಳಲ್ಲಿ ಭೂಮಿಯು ಸುಮಾರು 1.2 ಚರಷ್ಟು ಬೆಚ್ಚಗಾಗಿದೆ ಮತ್ತು ನಾವು ಇನ್ನೂ ಹೆಚ್ಚಿನದನ್ನು ಪಡೆಯುವ ಹಾದಿಯಲ್ಲಿದ್ದೇವೆ. ಪರಿಣಾಮಗಳು? ಅದನ್ನು ಒಡೆಯೋಣ. ಮೊದಲನೆಯದು ಸ್ವತಃ ಶಾಖ. ನಾವು ವರ್ಷದಿಂದ ವರ್ಷಕ್ಕೆ ತಾಪಮಾನ ದಾಖಲೆಗಳನ್ನು ಮುರಿಯುತ್ತಿದ್ದೇವೆ. ನಗರಗಳು ಶಾಖ ದ್ವೀಪಗಳಾಗುತ್ತಿವೆ. ಹವಾನಿಯಂತ್ರಣಗಳು ಹಗಲು ರಾತ್ರಿ ಗುನುಗುವ ಬಿಸಿಲಿನ ಕೇಂದ್ರಗಳು. ಪ್ರಪಂಚದ ಕೆಲವು ಭಾಗಗಳಲ್ಲಿ ಅದು ತುಂಬಾ ಬಿಸಿಯಾಗುತ್ತಿದೆ. ಹೊರಗೆ ಹೆಜ್ಜೆ ಹಾಕುವುದು ಅಪಾಯಕಾರಿ. 2023ರಲ್ಲಿ ಭಾರತ ಮತ್ತು ಯುರೋಪಿನಲ್ಲಿ ಶಾಖದ ಅಲೆಗಳು ಸಾವಿರಾರು ಜನರನ್ನು ಕೊಂದವು. ಮತ್ತು ಇದು ಕೇವಲ ಅಸ್ವಸ್ಥತೆಯಲ್ಲ, ಇದು ಸಾವು, ವಿಶೇಷವಾಗಿ ವೃದ್ಧರು, ಬಡವರು ಮತ್ತು ತಂಪಾಗಿಸಲು ಪ್ರವೇಶವಿಲ್ಲದವರಿಗೆ. ಎರಡನೆಯದು ಕರಗುತ್ತಿರುವ ಮಂಜುಗಡ್ಡೆ. ಆರ್ಕ್ಟಿಕ್ ಪ್ರಪಂಚದ ಉಳಿದ ಭಾಗಗಳಿಗಿಂತ ಸುಮಾರು 4 ಪಟ್ಟು ವೇಗವಾಗಿ ಬೆಚ್ಚಗಾಗುತ್ತಿದೆ. ಸಮುದ್ರದ ಮಂಜುಗಡ್ಡೆ ಕಣ್ಮರೆಯಾಗುತ್ತಿದೆ. ಗ್ರೀನ್ಲ್ಯಾಂಡ್ನ ಮಂಜುಗಡ್ಡೆಯು ಪ್ರತಿ ವರ್ಷ ಶತಕೋಟಿ ಟನ್ ಮಂಜುಗಡ್ಡೆಯನ್ನು ಚೆಲ್ಲುತ್ತಿದೆ. ಹಿಮನದಿಗಳು ಕುಗ್ಗುತ್ತಿವೆ, ಆಲ್ಪ್ಸ್ನಿಂದ ಆಂಡೀಸ್ವರೆಗೆ. ಮತ್ತು ಆ ಮಂಜುಗಡ್ಡೆ ಕರಗುತ್ತಿದ್ದಂತೆ ಅದು ನಮ್ಮ ಸಾಗರಗಳಿಗೆ ನೀರನ್ನು ಸೇರಿಸುತ್ತದೆ. ಮೂರನೆಯದು ಏರುತ್ತಿರುವ ಸಮುದ್ರಗಳು. 1900ರಿಂದ ಸಮುದ್ರ ಮಟ್ಟಗಳು ಈಗಾಗಲೇ ಸುಮಾರು 8 ಇಂಚುಗಳಷ್ಟು ಏರಿವೆ.
ಅದು ಪ್ರತಿ ಚಂಡಮಾರುತದ ಉಲ್ಬಣ ಮತ್ತು ಪ್ರತಿ ಉಬ್ಬರವಿಳಿತದ ಪರಿಣಾಮವನ್ನು ವರ್ಧಿಸುತ್ತದೆ ಎಂದು ನೀವು ಅರಿತುಕೊಳ್ಳುವವರೆಗೆ ಅದು ಹೆಚ್ಚು ಅನಿಸುವುದಿಲ್ಲ. ಮಿಯಾಮಿ, ಜಕಾರ್ತಾ ಮತ್ತು ನ್ಯೂಯಾರ್ಕ್ನ ಕೆಲವು ಭಾಗಗಳಂತಹ ಕರಾವಳಿ ನಗರಗಳು ಈಗಾಗಲೇ ಬಿಸಿಲಿನ ದಿನಗಳಲ್ಲಿ ಬೀದಿಗಳಲ್ಲಿ ಪ್ರವಾಹವನ್ನು ಕಾಣುತ್ತಿವೆ. ಟುವಾಲು ಮತ್ತು ಮಾಲ್ಡೀವ್ಸ್ನಂತಹ ಇಡೀ ದ್ವೀಪ ರಾಷ್ಟ್ರಗಳು ಅಲೆಗಳ ಅಡಿಯಲ್ಲಿ ಕಣ್ಮರೆಯಾಗುವ ಅಪಾಯವನ್ನು ಎದುರಿಸುತ್ತಿವೆ. 4ನೇಯದು, ತೀವ್ರಗೊಳ್ಳುತ್ತಿರುವ ಬಿರುಗಾಳಿಗಳು. ಬೆಚ್ಚಗಿನ ಸಾಗರಗಳು ಬಲವಾದ ಚಂಡಮಾರುತಗಳು ಮತ್ತು ಟೈಫೂನ್ಗಳನ್ನು ಉತ್ತೇಜಿಸುತ್ತವೆ. ಬೆಚ್ಚಗಿನ ಗಾಳಿಯು ಹೆಚ್ಚು ತೇವಾಂಶವನ್ನು ಹೊಂದಿರುತ್ತದೆ. ಇದು ಭಾರೀ ಮಳೆ ಮತ್ತು ಹಠಾತ್ ಪ್ರವಾಹಕ್ಕೆ ಕಾರಣವಾಗುತ್ತದೆ. 2017ರಲ್ಲಿ ಹೂಸ್ಟನ್ ಅನ್ನು ಧ್ವಂಸಗೊಳಿಸಿದ ಚಂಡಮಾರುತ ಹಾರ್ವೆ 60 ಇಂಚುಗಳಿಗಿಂತ ಹೆಚ್ಚು ಮಳೆಯನ್ನು ಸುರಿಸಿತು. ಬೆಚ್ಚಗಿನ ಸಮುದ್ರಗಳಿಂದ ಇದು ಉಂಟಾಯಿತು. ಹವಾಮಾನ ಬದಲಾವಣೆಯು ಅದನ್ನು ಇನ್ನಷ್ಟು ಹದಗೆಡಿಸಿತು. 5ನೇಯದು, ಅಸ್ತವ್ಯಸ್ತಗೊಂಡ ಪರಿಸರ ವ್ಯವಸ್ಥೆಗಳು. ಪ್ರಾಣಿಗಳು ಸಮಭಾಜಕದಿಂದ ದೂರ ವಲಸೆ ಹೋಗುತ್ತಿವೆ. ಹವಳದ ಬಂಡೆಗಳು ಬಿಳಿಚಿಕೊಳ್ಳುತ್ತಿವೆ ಮತ್ತು ಸಾಯುತ್ತಿವೆ. 2019-2020ರಲ್ಲಿ ಆಸ್ಟ್ರೇಲಿಯಾ ಅಥವಾ 2021ರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಸಂಭವಿಸಿದ ಕಾಡ್ಗಿಚ್ಚುಗಳಂತೆ ಹೊಸ ಭಯಾನಕ ಉಗ್ರತೆಯಿಂದ ಉರಿಯುತ್ತಿವೆ. ಕಾಡುಗಳು ಇನ್ನು ಮುಂದೆ ಕೇವಲ ಇಂಗಾಲದ ಸಿಂಕ್ಗಳಲ್ಲ, ಕೆಲವು ಸಂದರ್ಭಗಳಲ್ಲಿ ಅವು ಇಂಗಾಲದ ಮೂಲಗಳಾಗುತ್ತಿವೆ. ಮತ್ತು ಇದು ಕೇವಲ ಪ್ರಕೃತಿಯಲ್ಲ, ಅದು ಜನರು. ಬರಗಾಲವನ್ನು ಎದುರಿಸುತ್ತಿರುವ ರೈತರು, ತಮ್ಮ ಮೀನುಗಳು ಕಣ್ಮರೆಯಾಗುವುದನ್ನು ನೋಡುತ್ತಿರುವ ಮೀನುಗಾರರು, ಮಕ್ಕಳು ಹೊಗೆಯನ್ನು ಉಸಿರಾಡುತ್ತಿದ್ದಾರೆ. ನೀರಿನಿಂದ ನುಂಗಿದ ಅಥವಾ ಮರುಭೂಮಿಗೆ ತಿರುಗಿದ ಮನೆಗಳಿಂದ ಪಲಾಯನ ಮಾಡುವ ನಿರಾಶ್ರಿತರು. ಆದರೆ ಇಲ್ಲಿ ನಿಜವಾಗಿಯೂ ಭಯಾನಕ ಭಾಗವಿದೆ. ನಾವು ಇನ್ನೂ ವೇಗವನ್ನು ಪಡೆಯುತ್ತಿದ್ದೇವೆ. ಪ್ರಪಂಚದ ಕೆಲವು ಭಾಗಗಳಲ್ಲಿ ಪಳೆಯುಳಿಕೆ ಇಂಧನ ಬಳಕೆ ಹೆಚ್ಚುತ್ತಿದೆ. ಅಮೆಜಾನ್ನಲ್ಲಿ ಅರಣ್ಯನಾಶ ಮುಂದುವರೆದಿದೆ. ಬಳಕೆ ಬೆಳೆಯುತ್ತದೆ. ಮತ್ತು ಹವಾಮಾನ ಪ್ರತಿಕ್ರಿಯೆ ಕುಣಿಕೆಗಳು ಕರಗುವ ಪರ್ಮಾಫ್ರಾಸ್ಟ್ ಮೀಥೇನ್ ಅನ್ನು ಬಿಡುಗಡೆ ಮಾಡುವಂತೆ ಪ್ರಾರಂಭವಾಗುತ್ತಿವೆ, ಸಂಭಾವ್ಯವಾಗಿ ತಾಪಮಾನವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಆದರೆ ಇಲ್ಲಿ ವಿರಾಮಗೊಳಿಸೋಣ. ಇದೆಲ್ಲವೂ ಭಯಾನಕ ಕಥೆಯಂತೆ ಕಾಣಿಸಬಹುದು. ನಿಧಾನ ಚಲನೆಯ ಅಪೋಕ್ಯಾಲಿಪ್ಸ್. ಆದರೆ ವಿಜ್ಞಾನವನ್ನು ಅರ್ಥಮಾಡಿಕೊಳ್ಳುವುದು ಸಮಸ್ಯೆಯನ್ನು ಪರಿಹರಿಸುವ ಮೊದಲ ಹೆಜ್ಜೆಯಾಗಿದೆ. ಇದು ಭವಿಷ್ಯವಾಣಿಯಲ್ಲ, ಇದು ಭೌತಶಾಸ್ತ್ರ, ಕಾರಣ ಮತ್ತು ಪರಿಣಾಮ. ಮತ್ತು ನಾವು ಅದನ್ನು ಉಂಟುಮಾಡಿದ್ದರೆ ನಾವು ಇನ್ನೂ ಅದನ್ನು ನಿಲ್ಲಿಸಬಹುದು ಅಥವಾ ಕನಿಷ್ಠ ಅದನ್ನು ನಿಧಾನಗೊಳಿಸಬಹುದು ಎಂದರ್ಥ. ಈ ಸರಣಿಯಲ್ಲಿ ನಂತರ ನಾವು ಪರಿಹಾರಗಳನ್ನು ಅನ್ವೇಷಿಸುತ್ತೇವೆ. ಆದರೆ ನಾವು ಮಾಡುವ ಮೊದಲು ಬೆದರಿಕೆಯ ಪ್ರಮಾಣವನ್ನು ನಾವು ಸಂಪೂರ್ಣವಾಗಿ ಗ್ರಹಿಸಬೇಕು. ನಾವು ತಾಪನ ಎಂಜಿನ್ ಒಳಗೆ ವಾಸಿಸುತ್ತಿದ್ದೇವೆ. ನಾವು ನಿರ್ಮಿಸಿದ ಒಂದನ್ನು ನಾವು ಆಹಾರವನ್ನು ನೀಡುತ್ತಲೇ ಇರುತ್ತೇವೆ. ಮತ್ತು ನಾವು ಹೆಚ್ಚು ಸಮಯ ಕಾಯುತ್ತಿದ್ದಂತೆ ಅದನ್ನು ತಣ್ಣಗಾಗಿಸುವುದು ಕಷ್ಟವಾಗುತ್ತದೆ. ಆದ್ದರಿಂದ ಪ್ರಶ್ನೆ ಉಳಿದಿದೆ, ಈ ಜ್ವರದಿಂದ ಜಗತ್ತು ಬದುಕುಳಿಯಬಹುದೇ? ಅಧ್ಯಾಯ 2, ಅಜ್ಞಾನ ಮತ್ತು ನಿರಾಕರಣೆಯ ಇತಿಹಾಸ. ಬಂಡೆಯ ಅಂಚಿನಲ್ಲಿ ನಿಂತಿರುವುದನ್ನು ಕಲ್ಪಿಸಿಕೊಳ್ಳಿ. ನೀವು ಕೆಳಗೆ ನೋಡುತ್ತಿದ್ದೀರಿ. ಅದು ಎತ್ತರವಾಗಿದೆ, ಅಪಾಯಕಾರಿ, ಮಾರಕ. ಈಗ ಯಾರಾದರೂ ನಿಮಗೆ ಶಾಂತವಾಗಿ, ದೃಢವಾಗಿ, ನೀವು ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟರೆ ನೀವು ಬೀಳುತ್ತೀರಿ ಎಂದು ಹೇಳುವುದನ್ನು ಕಲ್ಪಿಸಿಕೊಳ್ಳಿ. ನೀವು ಹಿಂತಿರುಗಿ ನೋಡಿ. ನೀವು ತಲೆಯಾಡಿಸುತ್ತೀರಿ. ನಂತರ ನೀವು ಹೇಗಾದರೂ ಆ ಹೆಜ್ಜೆ ಇಡುತ್ತೀರಿ. ಹವಾಮಾನ ನಿರಾಕರಣೆಯ ಕತೆ ಹೀಗೆ ಅನಿಸುತ್ತದೆ. ಏಕೆಂದರೆ ಸತ್ಯವೆಂದರೆ ನಮಗೆ ತಿಳಿದಿತ್ತು. ಹವಾಮಾನ ಬದಲಾವಣೆಯ ಬಗ್ಗೆ ನಮಗೆ ಬಹಳ ಸಮಯದಿಂದ ತಿಳಿದಿದೆ. 1856ಕ್ಕೆ ಹಿಂತಿರುಗೋಣ. ಹೌದು, 1856. ಯೂನಿಸ್ ಫೂಟ್ ಎಂಬ ಅಮೆರಿಕನ್ ವಿಜ್ಞಾನಿ ಒಂದು ಪ್ರಯೋಗವನ್ನು ನಡೆಸಿದರು. ಇಂಗಾಲದ ಡೈಆಕ್ಸೈಡ್ ಶಾಖವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಎಂದು ಅವರು ಕಂಡುಹಿಡಿದರು. ಅವರ ಸಂಶೋಧನಾ ಪ್ರಬಂಧ ಆ ಸಮಯದಲ್ಲಿ ಹೆಚ್ಚಾಗಿ ನಿರ್ಲಕ್ಷಿಸಲ್ಪಟ್ಟಿತು. ಹಸಿರುಮನೆ ಪರಿಣಾಮದ ಮೊದಲ ಸೂಚನೆಗಳಲ್ಲಿ ಒಂದಾಗಿದೆ. ಕೇವಲ 3 ವರ್ಷಗಳ ನಂತರ ಐರಿಷ್ ಭೌತಶಾಸ್ತ್ರಜ್ಞ ಜಾನ್ ಟಿಂಡಾಲ್ ಅದನ್ನು ದೃಢಪಡಿಸಿದರು ಮತ್ತು ವಿಸ್ತರಿಸಿದರು. ನಂತರ 1896ರಲ್ಲಿ ಸ್ವೀಡಿಷ್ ರಸಾಯನಶಾಸ್ತ್ರಜ್ಞ ಸ್ವಾಂಟೆ ಅರ್ಹೇನಿಯಸ್ ಬಂದರು. ಮಟ್ಟವನ್ನು ದ್ವಿಗುಣಗೊಳಿಸುವುದರಿಂದ ಭೂಮಿಯನ್ನು ಗಮನಾರ್ಹವಾಗಿ ಬೆಚ್ಚಗಾಗಿಸಬಹುದು ಎಂದು ಲೆಕ್ಕಹಾಕಿದರು. ಅವರು ಇದನ್ನು ಒಂದು ಆಕರ್ಷಕ ವೈಜ್ಞಾನಿಕ ಒಳನೋಟವಾಗಿ ನೋಡಿದರು. ಎಚ್ಚರಿಕೆಯಲ್ಲ, ಆದರೆ ಕುತೂಹಲ. 1958ಕ್ಕೆ ವೇಗವಾಗಿ ಮುಂದಕ್ಕೆ. ಚಾರ್ಲ್ಸ್ ಡೇವಿಡ್ ಕಿಲಿಂಗ್ ಹವಾಯಿಯ ಮೌನಾ ಲೋವಾ ವೀಕ್ಷಣಾಲಯದಿಂದ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಅಳೆಯಲು ಪ್ರಾರಂಭಿಸುತ್ತಾರೆ. ಫಲಿತಾಂಶದ ಗ್ರಾಫ್ ಈಗ ಕಿಲಿಂಗ್ ಕರ್ವ್ ಎಂದು ಪ್ರಸಿದ್ಧವಾಗಿದೆ, ಸ್ಪಷ್ಟವಾದ ಏರಿಕೆಯನ್ನು ತೋರಿಸುತ್ತದೆ. ವರ್ಷದಿಂದ ವರ್ಷಕ್ಕೆ ಏರುತ್ತದೆ. ಭೂಮಿಯು ಈಗ ನಮಗೆ ತಿಳಿದಿದೆ, ಆಳವಿಲ್ಲದೆ ಉಸಿರಾಡುತ್ತಿದೆ. 1970 ಮತ್ತು 1980ರ ದಶಕದ ಹೊತ್ತಿಗೆ ವಿಜ್ಞಾನಿಗಳು ಕೇವಲ ಪಿಸುಗುಟ್ಟುತ್ತಿರಲಿಲ್ಲ, ಅವರು ತಮ್ಮ ಧ್ವನಿಯನ್ನು ಎತ್ತುತ್ತಿದ್ದರು. 1988ರಲ್ಲಿ ನಾಸಾ ವಿಜ್ಞಾನಿ ಡಾ. ಜೇಮ್ಸ್ ಹ್ಯಾನ್ಸನ್ ಯುಎಸ್ ಕಾಂಗ್ರೆಸ್ ಮುಂದೆ ಸಾಕ್ಷ್ಯ ನೀಡಿದರು.
ಅವರು ಸ್ಪಷ್ಟವಾಗಿ ಹೇಳಿದರು. ಹಸಿರುಮನೆ ಪರಿಣಾಮ ಪತ್ತೆಯಾಗಿದೆ ಮತ್ತು ಅದು ಈಗ ನಮ್ಮ ಹವಾಮಾನವನ್ನು ಬದಲಾಯಿಸುತ್ತಿದೆ. ಇದು ಸುದ್ದಿಗಳನ್ನು ಮಾಡಿತು. ಸ್ವಲ್ಪ ಸಮಯದವರೆಗೆ ಜಗತ್ತು ಗಮನ ಸೆಳೆಯಿತು. ಹಾಗಾದರೆ ನಾವು ಏಕೆ ಕಾರ್ಯನಿರ್ವಹಿಸಲಿಲ್ಲ? ಸಣ್ಣ ಉತ್ತರ ಹಣ. ದೀರ್ಘ ಉತ್ತರ ರಾಜಕೀಯ, ಪ್ರಚಾರ, ಅಧಿಕಾರ ಮತ್ತು ಗ್ರಹದ ಭವಿಷ್ಯವನ್ನು ಪುನಃ ಬರೆದ ಅನುಮಾನದ ಅಭಿಯಾನ. ಪಳೆಯುಳಿಕೆ ಇಂಧನ ಉದ್ಯಮದ ಬಗ್ಗೆ ಮಾತನಾಡೋಣ. 1970ರ ದಶಕದ ಅಂತ್ಯದ ವೇಳೆಗೆ ವಿಶ್ವದ ಅತಿದೊಡ್ಡ ತೈಲ ಕಂಪನಿಗಳಲ್ಲಿ ಒಂದಾದ ಎಕ್ಸಾನ್ ಹವಾಮಾನ ಬದಲಾವಣೆಯನ್ನು ಅಧ್ಯಯನ ಮಾಡುವ ತನ್ನದೇ ಆದ ವಿಜ್ಞಾನಿಗಳನ್ನು ಹೊಂದಿತ್ತು. ಮತ್ತು ಅವರು ಏನು ಕಂಡುಕೊಂಡರು? ಪಳೆಯುಳಿಕೆ ಇಂಧನಗಳನ್ನು ಸುಡುವುದರಿಂದ ಗ್ರಹವು ಬೆಚ್ಚಗಾಗುತ್ತದೆ ಎಂದು. ಅವರ ಆಂತರಿಕ ವರದಿಗಳು ಆಶ್ಚರ್ಯಕರವಾಗಿ ನಿಖರವಾಗಿದ್ದವು. ಅವರಿಗೆ ತಿಳಿದಿತ್ತು. ಆದರೆ ಮುಂದೆ ಏನಾಯಿತು? ಎಚ್ಚರಿಕೆ ನೀಡುವ ಬದಲು ಎಕ್ಸಾನ್ ಒಂದು ಆಯ್ಕೆ ಮಾಡಿತು. ಅವರು ಸಂಶೋಧನೆಯನ್ನು ಹೂತುಹಾಕಿದರು. ಗೊಂದಲ ಮತ್ತು ಅನುಮಾನವನ್ನು ಸೃಷ್ಟಿಸಲು ಅವರು ಪ್ಯಾರ್ ಅಭಿಯಾನವನ್ನು ಪ್ರಾರಂಭಿಸಿದರು. ಅವರು ಚಿಂತಕರ, ಟ್ಯಾಂಕ್ಗಳು ಮತ್ತು ಲಾಬಿ ಮಾಡುವವರನ್ನು ನೇಮಿಸಿಕೊಂಡರು. ವಿಜ್ಞಾನವು ಅನಿಶ್ಚಿತ, ಮಾದರಿಗಳು ವಿಶ್ವಾಸಾರ್ಹವಲ್ಲ, ಪರಿಸರವಾದಿಗಳು ಅತಿಯಾಗಿ ಪ್ರತಿಕ್ರಿಯಿಸುತ್ತಿದ್ದಾರೆ ಎಂಬ ಸಂದೇಶವನ್ನು ಅವರು ಮಂಡಿಸಿದರು. ಪರಿಚಿತವೆನಿಸುತ್ತದೆಯೇ? ಬಿಗ್ ಟೊಬ್ಯಾಕೊ ಒಮ್ಮೆ ಬಳಸಿದ ಅದೇ ತಂತ್ರ ಇದು. ಧೂಮಪಾನವು ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ಎಂಬುದಕ್ಕೆ ಹೆಚ್ಚುತ್ತಿರುವ ಪುರಾವೆಗಳನ್ನು ಎದುರಿಸಿದಾಗ ತಂಬಾಕು ಕಂಪನಿಗಳು ಸತ್ಯವನ್ನು ಒಪ್ಪಿಕೊಳ್ಳಲಿಲ್ಲ. ವಿಜ್ಞಾನವನ್ನು ಪ್ರಶ್ನಿಸಲು ಅವರು ಪ್ಯಾರ್ ಸಂಸ್ಥೆಗಳನ್ನು ನೇಮಿಸಿಕೊಂಡರು. ನಿಯಂತ್ರಣವನ್ನು ವಿಳಂಬಗೊಳಿಸಿ, ಅನುಮಾನ ವ್ಯಕ್ತಪಡಿಸಿ, ಏಕೆಂದರೆ ಗೊಂದಲವು ಲಾಭದಾಯಕ. ಅನಿಶ್ಚಿತತೆಯು ಪ್ರಬಲವಾದ ಅಸ್ತ್ರವಾಗಿದೆ. ಮತ್ತು ಹವಾಮಾನ ಬದಲಾವಣೆಯ ಸಂದರ್ಭದಲ್ಲಿ ಆ ಆಯುಧವನ್ನು ಕೌಶಲ್ಯದಿಂದ ಬಳಸಲಾಯಿತು. ವಿಶೇಷವಾಗಿ ಪಳೆಯುಳಿಕೆ ಇಂಧನ ಭಾರವಿರುವ ದೇಶಗಳಲ್ಲಿ ರಾಜಕಾರಣಿಗಳು ಅನುಮಾನಗಳನ್ನು ಪ್ರತಿಧ್ವನಿಸಿದರು. ಸುದ್ದಿ ವಾಹಿನಿಗಳು ಹವಾಮಾನ ನಿರಾಕರಿಸುವವರಿಗೆ ಸಮಾನ ಸಮಯವನ್ನು ನೀಡಿತು. ಅವರನ್ನು ನಿಜವಾದ ವಿಜ್ಞಾನಿಗಳೊಂದಿಗೆ ಪಕ್ಕದಲ್ಲಿ ಇರಿಸಿತು. ಎರಡು ದೃಷ್ಟಿಕೋನಗಳು ಸಮಾನ ತೂಕವನ್ನು ಹೊಂದಿವೆ ಎಂಬಂತೆ. ಲಾಬಿ ಗುಂಪುಗಳು ರಾಜಧಾನಿಗಳಿಗೆ ಹಣದ ಪ್ರವಾಹವನ್ನು ತಂದವು. ನಿಯಮಗಳು ಸ್ಥಗಿತಗೊಂಡವು. ಭರವಸೆಗಳನ್ನು ನೀಡಲಾಯಿತು ಮತ್ತು ಮುರಿಯಲಾಯಿತು. ಇದು ಸತ್ಯಗಳ ಬಗ್ಗೆ ಕಡಿಮೆಯಾಯಿತು ಮತ್ತು ಸಿದ್ಧಾಂತದ ಬಗ್ಗೆ ಹೆಚ್ಚು. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಹವಾಮಾನ ಬದಲಾವಣೆಯು ರಾಜಕೀಯೀಕರಣಗೊಂಡಿತು. ಒಂದು ವೈಜ್ಞಾನಿಕ ವಾಸ್ತವವು ಪಕ್ಷಪಾತದ ವಿಷಯವಾಗಿ ರೂಪಾಂತರಗೊಂಡಿತು. ಯುರೋಪ್ ಮತ್ತು ಏಷ್ಯಾದಲ್ಲಿ ಪ್ರಗತಿ ವೈವಿಧ್ಯಮಯವಾಗಿದೆ. ಕೆಲವು ರಾಷ್ಟ್ರಗಳು ಅದನ್ನು ಗಂಭೀರವಾಗಿ ಪರಿಗಣಿಸಿದವು. ಇತರರು, ವಿಶೇಷವಾಗಿ ಅಭಿವೃದ್ಧಿ ಹೊಂದುತ್ತಿರುವವರು, ತಾವು ಉಂಟುಮಾಡದ ಬೆದರಿಕೆಗಾಗಿ ಆರ್ಥಿಕ ಬೆಳವಣಿಗೆಯನ್ನು ತ್ಯಾಗ ಮಾಡುವ ಕಲ್ಪನೆಯೊಂದಿಗೆ ಹೋರಾಡಿದರು. ಏತನ್ಮಧ್ಯೆ ಹೊರಸೂಸುವಿಕೆ ಹೆಚ್ಚಾಯಿತು. ವರ್ಷದಿಂದ ವರ್ಷಕ್ಕೆ 1992ರ ರಿಯೋ ಅರ್ತ್ ಶೃಂಗಸಭೆಯು ಭರವಸೆಯನ್ನು ತಂದಿತು, ಆದರೆ ಕಡಿಮೆ ಜಾರಿ. 1997ರ ಕ್ಯೋಟೋ ಶಿಷ್ಟಾಚಾರವು ಬದ್ಧ ಗುರಿಗಳನ್ನು ಹೊಂದಿಸಲು ಪ್ರಯತ್ನಿಸಿತು, ಆದರೆ ಕೆಲವು ರಾಷ್ಟ್ರಗಳು ಅದನ್ನು ಎಂದಿಗೂ ಅನುಮೋದಿಸಲಿಲ್ಲ. 2015ರಲ್ಲಿ ಪ್ಯಾರಿಸ್ ಒಪ್ಪಂದವು ಜಾಗತಿಕ ಮೈಲಿಗಲ್ಲನ್ನು ಗುರುತಿಸಿತು. ಬಹುತೇಕ ಪ್ರತಿಯೊಂದು ದೇಶವು ತಾಪಮಾನ ಏರಿಕೆಯನ್ನು 2ಗಿಂತ ಕಡಿಮೆಗೆ ಸೀಮಿತಗೊಳಿಸುವುದಾಗಿ ಪ್ರತಿಜ್ಞೆ ಮಾಡಿತು. ಆದರೆ ಅದು ಸ್ವಯಂಪ್ರೇರಿತವಾಗಿತ್ತು, ಬದ್ಧವಾಗಿಲ್ಲ, ಮತ್ತು ಅಂದಿನಿಂದ ಅನೇಕ ರಾಷ್ಟ್ರಗಳು ತಮ್ಮ ಗುರಿಗಳನ್ನು ಪೂರೈಸಲು ವಿಫಲವಾಗಿವೆ. ಮಾನವ ಇತಿಹಾಸದಲ್ಲಿ ಅತಿದೊಡ್ಡ ಬಿಕ್ಕಟ್ಟನ್ನು ನಾವು ರಾಜಕೀಯ ಫುಟ್ಬಾಲ್ನಂತೆ ಪರಿಗಣಿಸಿದ್ದೇವೆ. ಮತ್ತು ಮಾಧ್ಯಮ. ಅವರು ಜೊತೆಯಾಗಿ ಆಡಿದರು. ದಶಕಗಳ ಕಾಲ ಹವಾಮಾನ ಕಥೆಗಳು, ಹಗರಣಗಳು ಮತ್ತು ಕ್ರೀಡಾ ಅಂಕಗಳ ಅಡಿಯಲ್ಲಿ ಹೂತುಹೋಗಿದ್ದವು. ವರದಿ ಕಾಣಿಸಿಕೊಂಡಾಗ ಅದು ಹೆಚ್ಚಾಗಿ ಹಿಮಕರಡಿಗಳು ಅಥವಾ ದೂರದ ಮಂಜುಗಡ್ಡೆಯ ಮೇಲೆ ಕೇಂದ್ರೀಕರಿಸಿತು. ದೂರದಲ್ಲಿರುವಂತೆ ಭಾಸವಾಗುವ ಚಿತ್ರಗಳು ಬೇರ್ಪಟ್ಟವು. ಬಹುತೇಕ ಸುಂದರವಾಗಿರುತ್ತದೆ. ಮಾನವನ ಬೆಲೆಯ ಬಗ್ಗೆ ನಾವು ವಿರಳವಾಗಿ ಕೇಳಿದ್ದೇವೆ. ಸುಡಾನ್ನಲ್ಲಿ ರೈತರು, ಬಾಂಗ್ಲಾದೇಶದ ಗ್ರಾಮಸ್ಥರು, ಕ್ಯಾಲಿಫೋರ್ನಿಯಾದಲ್ಲಿ ಕಾಡ್ಗಿಚ್ಚು ಸ್ಥಳಾಂತರ. ಭವಿಷ್ಯದಲ್ಲಿ ಬಹಳ ದೂರದಲ್ಲಿದೆ ಎಂದು ನಾವು ನಟಿಸಿದ ಬಿಕ್ಕಟ್ಟಿನಿಂದ ಜನರು ಸಾಯುತ್ತಿದ್ದಾರೆ ಈಗಾಗಲೇ. ಆದರೆ ಮತ್ತೆ ವಿರಾಮಗೊಳಿಸೋಣ. ಸ್ಪಷ್ಟವಾಗಿರಲಿ, ಇದು ಕೇವಲ ನಿಗಮಗಳು ಅಥವಾ ರಾಜಕಾರಣಿಗಳನ್ನು ದೂಷಿಸುವ ಬಗ್ಗೆ ಅಲ್ಲ. ಇದು ಸಂಸ್ಕೃತಿಯ ಬಗ್ಗೆ. ಅನುಕೂಲತೆ. ನಾವು ನಮಗೆ ಹೇಳಿಕೊಂಡ ಕಥೆಗಳು. ನಮ್ಮಲ್ಲಿ ಎಷ್ಟು ಮಂದಿ ಹವಾಮಾನ ಬದಲಾವಣೆಯ ಬಗ್ಗೆ ಕೇಳಿ ಭುಜಕುಗ್ಗಿಸಿದರು? ಅನಿಲ ಬೆಲೆಗಳು ಗಗನಕ್ಕೇರಿದಾಗಲೂ ಎಷ್ಟು ಜನರು ಸರ್ವರ್ಗಳನ್ನು ಖರೀದಿಸಿದರು? ಎಷ್ಟು ವಿಮಾನಯಾನ ಸಂಸ್ಥೆಗಳು ವಿಸ್ತರಿಸಿದವು, ಮಾಲ್ಗಳು ಬೆಳೆದವು ಮತ್ತು ಮಾಂಸ ಸೇವನೆ ಸ್ಫೋಟಗೊಂಡಿತು? ಎಲ್ಲವೂ ನಮಗೆ ತಿಳಿದಿದ್ದರೂ ಆಳವಾಗಿ ಏನೋ ತಪ್ಪಾಗಿದೆ. ನಮಗೆ ಆರಾಮ ಬೇಕಿತ್ತು. ನಮಗೆ ಅನುಕೂಲತೆ ಬೇಕಿತ್ತು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅದು ಅಷ್ಟು ಕೆಟ್ಟದ್ದಲ್ಲ ಎಂದು ನಾವು ನಂಬಲು ಬಯಸಿದ್ದೆವು. ನಿರಾಕರಣೆ ಯಾವಾಗಲೂ ಜೋರಾಗಿರುವುದಿಲ್ಲ, ಕೆಲವೊಮ್ಮೆ ಅದು ಶಾಂತವಾಗಿರುತ್ತದೆ. ಅದು ವಿಳಂಬದಂತೆ ಕಾಣುತ್ತದೆ. ಅದು ಬೇರೆ ಯಾರಾದರೂ ಅದನ್ನು ಸರಿಪಡಿಸುತ್ತಾರೆಯೇ ಎಂದು ತೋರುತ್ತದೆ. ಅದು ಬೆಂಕಿಯ ಫೋಟೋವನ್ನು ಸ್ಕ್ರಾಲ್ ಮಾಡಿ
ಅದು ಭಯಾನಕ ಎಂದು ಯೋಚಿಸಿ ನಂತರ ಮುಂದುವರಿಯುವಂತೆ ಭಾಸವಾಗುತ್ತದೆ. ಸತ್ಯವೆಂದರೆ ನಾವು ಈ ಬಿಕ್ಕಟ್ಟನ್ನು ಆನುವಂಶಿಕವಾಗಿ ಪಡೆದಿಲ್ಲ. ನಾವು ಅದರಲ್ಲಿ ಭಾಗವಹಿಸಿದ್ದೇವೆ. ನಾವು ಅದನ್ನು ಸಾಮಾನ್ಯೀಕರಿಸಿದ್ದೇವೆ. ಮತ್ತು ದಶಕಗಳವರೆಗೆ ನಮ್ಮ ನಿರಾಕರಣೆಯು ಹವಾಮಾನ ಬದಲಾವಣೆಯನ್ನು ತಡೆಯಲಾಗದಂತೆ ಮಾಡಲು ಬೇಕಾದ ಸಮಯವನ್ನು ಖರೀದಿಸಿತು. ಆದರೆ ಇಲ್ಲಿ ತಿರುವು ಇದೆ. ಎಲ್ಲರೂ ನಿರಾಕರಿಸಲಿಲ್ಲ, ಎಲ್ಲರೂ ವಿಳಂಬ ಮಾಡಲಿಲ್ಲ. ಸ್ಥಳೀಯ ಸಮುದಾಯಗಳು ಮೊದಲೇ ಎಚ್ಚರಿಕೆ ನೀಡಿತು. ಗ್ರೇಟಾ ಥನ್ಬರ್ಗ್ನಂತಹ ಯುವ ಕಾರ್ಯಕರ್ತರು ಬೇರೆ ಯಾರೂ ಕೂಗದಿದ್ದಾಗ ಕಿರುಚಿದರು. ಕೋಸ್ಟಾರಿಕಾ ಮತ್ತು ಡೆನ್ಮಾರ್ಕ್ನಂತಹ ಕೆಲವು ರಾಷ್ಟ್ರಗಳು ನವೀಕರಿಸಬಹುದಾದ ಇಂಧನ ಮೂಲಗಳ ಕಡೆಗೆ ದಿಟ್ಟ ಹೆಜ್ಜೆಗಳನ್ನು ಇಟ್ಟವು. ಕೆಲವು ವಿಜ್ಞಾನಿಗಳು ತಮ್ಮ ಇಡೀ ವೃತ್ತಿಜೀವನವನ್ನು ನಮಗೆ ಎಚ್ಚರಿಕೆ ನೀಡಿದರು. ಅವರು ಅಪಹಾಸ್ಯಕ್ಕೊಳಗಾದಾಗ ಅಥವಾ ನಿರ್ಲಕ್ಷಿಸಲ್ಪಟ್ಟಾಗಲೂ ಸಹ ನಿರಾಕರಣೆ ಎಂದಿಗೂ ಸಾರ್ವತ್ರಿಕವಾಗಿರಲಿಲ್ಲ. ಪ್ರತಿರೋಧ ಯಾವಾಗಲೂ ಅಸ್ತಿತ್ವದಲ್ಲಿತ್ತು. ದುರಂತವೆಂದರೆ ಪ್ರತಿರೋಧವು ಸಾಕಷ್ಟು ಜೋರಾಗಿರಲಿಲ್ಲ ಅಥವಾ ಸಾಕಷ್ಟು ವೇಗವಾಗಿ ಇರಲಿಲ್ಲ ಇಲ್ಲಿಯವರೆಗೆ. ಏಕೆಂದರೆ ಇತ್ತೀಚಿನ ವರ್ಷಗಳಲ್ಲಿ ನಿರೂಪಣೆ ಬದಲಾಗಲು ಪ್ರಾರಂಭಿಸಿದೆ. ಪ್ರವಾಹಗಳು ನಗರಗಳನ್ನು ತಲುಪುತ್ತಿವೆ. ಶಾಖದ ಅಲೆಗಳು ಉಪನಗರಗಳನ್ನು ಉಸಿರುಗಟ್ಟಿಸುತ್ತಿವೆ. ಹೊಗೆ ರಾಜಧಾನಿಯ ಗಾಳಿಯನ್ನು ಉಸಿರುಗಟ್ಟಿಸುತ್ತಿದೆ. ಹವಾಮಾನ ಬದಲಾವಣೆ ಇನ್ನೂ ಮುಂದೆ ದೂರವಿಲ್ಲ, ಅದು ಇಲ್ಲಿದೆ. ಮತ್ತು ಇದ್ದಕ್ಕಿದ್ದಂತೆ ನಿರಾಕರಿಸುವವರು ಶಾಂತವಾಗಿದ್ದಾರೆ. ಸಂದೇಹವಾದಿಗಳು ಕಡಿಮೆ ವಾದಗಳನ್ನು ಹೊಂದಿದ್ದಾರೆ. ಆದರೆ ಪ್ರಶ್ನೆ ಉಳಿದಿದೆ. ನಾವು ತುಂಬಾ ಸಮಯ ಕಾಯುತ್ತಿದ್ದೇವೆ. ಮುಂದಿನ ಅಧ್ಯಾಯದಲ್ಲಿ ನಾವು ಈ ಹಾದಿಯಲ್ಲಿ ಮುಂದುವರಿದರೆ ನಮ್ಮ ಭವಿಷ್ಯ ಹೇಗಿರುತ್ತದೆ ಎಂಬುದನ್ನು ನಾವು ಅನ್ವೇಷಿಸುತ್ತೇವೆ. ಪ್ರಕ್ಷೇಪಗಳು, ತುದಿಗಳು, ವಿಜ್ಞಾನಿಗಳು ಭಯಪಡುವ ಸನ್ನಿವೇಶಗಳು, ಮತ್ತು ನಾವು ಇನ್ನೂ ಆಯ್ಕೆ ಮಾಡುತ್ತೇವೆ ಎಂದು ಅವರು ಆಶಿಸುತ್ತೇವೆ. ಏಕೆಂದರೆ ನಿರಾಕರಣೆಯ ಶಕ್ತಿ ಮರೆಯಾಗುತ್ತಿದೆ. ಈಗ ಕಠಿಣ ಭಾಗ ಬರುತ್ತದೆ, ಸತ್ಯವನ್ನು ಎದುರಿಸುವುದು. ಅಧ್ಯಾಯ 3. ನಾವು ಸಾಗುತ್ತಿರುವ ಭವಿಷ್ಯ. ನಾವು ಏನೂ ಮಾಡದಿದ್ದರೆ. ಒಂದು ಕ್ಷಣ ಕಣ್ಣು ಮುಚ್ಚಿ. ಈಗ ವರ್ಷ 2100 ಎಂದು ಊಹಿಸಿಕೊಳ್ಳಿ. ಗಾಳಿ ಬಿಸಿಯಾಗಿರುತ್ತದೆ, ದಪ್ಪವಾಗಿರುತ್ತದೆ. ಅನೇಕ ನಗರಗಳಲ್ಲಿ ಬೇಸಿಗೆಯಲ್ಲಿ ಹೊರಗೆ ಹೆಜ್ಜೆ ಹಾಕುವುದು ಒಲೆಯೊಳಗೆ ಹೆಜ್ಜೆ ಹಾಕಿದಂತೆ. ಒಂದು ಕಾಲದಲ್ಲಿ ಜೀವನದಿಂದ ತುಂಬಿದ್ದ ಬೀದಿಗಳು ಈಗ ಮಧ್ಯಾಹ್ನದ ವೇಳೆಗೆ ಶಾಂತವಾಗುತ್ತವೆ. ಅದು ಶಾಂತಿಯುತವಾಗಿರುವುದರಿಂದ ಅಲ್ಲ, ಆದರೆ ಚಲಿಸುವುದು ಅಪಾಯಕಾರಿ ಎಂಬ ಕಾರಣದಿಂದಾಗಿ. ತಾಪಮಾನವು ಕೊಲ್ಲಬಹುದು. ಇದು ವೈಜ್ಞಾನಿಕ ಕಾದಂಬರಿಯಲ್ಲ, ಇದು ಮುನ್ಸೂಚನೆ. ನಾವು ಏನನ್ನೂ ಮಾಡದಿದ್ದರೆ, ಹೊರಸೂಸುವಿಕೆಗಳು ಅನಿಯಂತ್ರಿತವಾಗಿ ಮುಂದುವರಿದರೆ, ಪಳೆಯುಳಿಕೆ ಇಂಧನಗಳು ನಮ್ಮ ವ್ಯಸನವಾಗಿ ಉಳಿದರೆ, ಶತಮಾನದ ಅಂತ್ಯದ ವೇಳೆಗೆ ನಾವು 4 ಚವರೆಗೆ ಬಿಸಿಯಾಗುವ ಪ್ರಪಂಚದತ್ತ ಸಾಗುತ್ತಿದ್ದೇವೆ. ಹಾಗಾದರೆ ಅದರ ಅರ್ಥವೇನು? ಸಾಧ್ಯತೆಗಳ ಮೂಲಕ ನಡೆಯೋಣ. ಮೊದಲನೆಯದು, ವಿಪರೀತ ಶಾಖವು ಸಾಮಾನ್ಯವಾಗುತ್ತದೆ. 4 ಬೆಚ್ಚಗಿನ ಜಗತ್ತಿನಲ್ಲಿ ಪ್ರತಿ 50 ವರ್ಷಗಳಿಗೊಮ್ಮೆ ಸಂಭವಿಸುವಂತಹ ಶಾಖದ ಅಲೆಗಳು ಪ್ರತಿ ಬೇಸಿಗೆಯಲ್ಲಿ ಸಂಭವಿಸಬಹುದು, ಹೆಚ್ಚು ಕಾಲ ಉಳಿಯಬಹುದು, ಹೆಚ್ಚು ಬಲವಾಗಿ ಹೊಡೆಯಬಹುದು. ಭಾರತ, ಮಧ್ಯಪ್ರಾಚ್ಯ ಮತ್ತು ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಅತ್ಯಂತ ಬಿಸಿಯಾದ ತಿಂಗಳುಗಳಲ್ಲಿ ಹೊರಾಂಗಣ ದುಡಿಮೆ ಭೌತಿಕವಾಗಿ ಅಸಾಧ್ಯವಾಗಬಹುದು. ವರ್ಷದ ಕೆಲವು ಭಾಗಗಳಲ್ಲಿ ಇಡೀ ಪ್ರದೇಶಗಳು ವಾಸಯೋಗ್ಯವಲ್ಲದವುಗಳಾಗಬಹುದು. ಅನಾನುಕೂಲ ಮಾತ್ರವಲ್ಲ, ಮಾರಕವೂ ಆಗಿರಬಹುದು. ಎರಡನೆಯದು, ಬೃಹತ್ ಸಮುದ್ರ ಮಟ್ಟದ ಏರಿಕೆ. ಅಂಟಾರ್ಕ್ಟಿಕ್ ಮಂಜುಗಡ್ಡೆಯು ಊಹಿಸಿದ್ದಕ್ಕಿಂತ ವೇಗವಾಗಿ ಕುಸಿದರೆ ಸಾಗರಗಳು 1 ಮೀಟರ್ಗಿಂತ ಹೆಚ್ಚು ಏರಬಹುದು, ಬಹುಶಃ ಇನ್ನೂ ಹೆಚ್ಚು. ಕರಾವಳಿ ನಗರಗಳಲ್ಲಿನ ಸಂಪೂರ್ಣ ನೆರೆಹೊರೆಗಳನ್ನು ನುಂಗಲು ಅದು ಸಾಕು. ಇಂದು ಲಕ್ಷಾಂತರ ಜನರು ವಾಸಿಸುವ ಸ್ಥಳಗಳಾದ ಮಿಯಾಮಿ, ಢಾಕಾ, ಶಾಂಘೈ ಮತ್ತು ಲಾಗೋಸ್ಗಳ ಬಗ್ಗೆ ಯೋಚಿಸಿ. ಹೋಗಿದೆ. ಅಥವಾ ಬೃಹತ್ ದುಬಾರಿ ಸಮುದ್ರ ಗೋಡೆಗಳಿಂದ ಮಾತ್ರ ರಕ್ಷಿಸಲಾಗಿದೆ, ಅವುಗಳಿಗೆ ಅವಕಾಶವಿದ್ದರೆ. ಮತ್ತು ಅದು ಭೂ ನಷ್ಟದಲ್ಲಿ ನಿಲ್ಲುವುದಿಲ್ಲ. ಉಪ್ಪುನೀರು ಒಳನಾಡನ್ನು ತಳ್ಳುತ್ತದೆ, ಸಿಹಿನೀರಿನ ಸರಬರಾಜುಗಳನ್ನು ಕಲುಷಿತಗೊಳಿಸುತ್ತದೆ. ಚಂಡಮಾರುತದ ಉಲ್ಬಣಗಳು ಎತ್ತರದ ಸಮುದ್ರಗಳಲ್ಲಿ ಸವಾರಿ ಮಾಡುತ್ತವೆ, ಸೌಮ್ಯವಾದ ಚಂಡಮಾರುತಗಳನ್ನು ಸಹ ನಗರ ಮುಳುಗಿಸುವ ರಾಕ್ಷಸರನ್ನಾಗಿ ಪರಿವರ್ತಿಸುತ್ತವೆ. ಮೂರನೆಯದು, ಬೃಹತ್ ಪ್ರಮಾಣದಲ್ಲಿ ಹವಾಮಾನ ವಲಸೆ. ಕರಾವಳಿ ನಗರಗಳು ಪ್ರವಾಹ ಮತ್ತು ಶಾಖವು ಒಳನಾಡಿನ ಸಮುದಾಯಗಳನ್ನು ಸುಟ್ಟುಹಾಕಿದರೆ ಜನರು ಸ್ಥಳಾಂತರಗೊಳ್ಳುತ್ತಾರೆ. ಸಾವಿರಾರು ಅಲ್ಲ, ಲಕ್ಷಾಂತರ ಅಲ್ಲ, ಬಹುಶಃ 100 ಮಿಲಿಯನ್. ಇಡೀ ರಾಷ್ಟ್ರಗಳು ಸ್ಥಳಾಂತರಗೊಳ್ಳಬೇಕಾಗಬಹುದು. ಗಡಿಗಳು ಒತ್ತಡಕ್ಕೆ ಒಳಗಾಗುತ್ತವೆ. ಸಂಘರ್ಷಗಳು ಭುಗಿಲೆದ್ದಿರಬಹುದು, ಕೇವಲ ಭೂಮಿಯ ವಿಷಯಕ್ಕೆ ಮಾತ್ರವಲ್ಲ, ಆಹಾರ, ನೀರು ಮತ್ತು ಬದುಕುಳಿಯುವಿಕೆಯ ವಿಷಯಕ್ಕೂ ಸಹ. ನಾಲ್ಕನೆಯದು, ಆಹಾರ ಮತ್ತು ನೀರಿನ ಮುತ್ತಿಗೆ. ಹವಾಮಾನ ಬದಲಾವಣೆಯು ನೆಲವನ್ನು ಸುಡುವುದಿಲ್ಲ, ಅದು ಋತುಗಳನ್ನು ಕಸಿದುಕೊಳ್ಳುತ್ತದೆ. ಒಂದು ಕಾಲದಲ್ಲಿ ಫಲವತ್ತಾಗಿದ್ದ ಪ್ರದೇಶಗಳನ್ನು ಬರಗಾಲಗಳು ಹೊಡೆಯುತ್ತವೆ. ಬೇರೆಡೆ ಪ್ರವಾಹಗಳು ಬೆಳೆಗಳನ್ನು ಕೊಚ್ಚಿಕೊಂಡು ಹೋಗುತ್ತವೆ. ಅಧಿಕ ಬಿಸಿಯಾದ, ಆಮ್ಲೀಕೃತ ಸಾಗರಗಳಲ್ಲಿ ಮೀನಿನ ಸಂಗ್ರಹ ಕುಸಿಯುತ್ತದೆ. ಜೇನುನೊಣಗಳು ಮತ್ತು ಪರಾಗಸ್ಪರ್ಶಕಗಳು ಕಡಿಮೆಯಾಗುತ್ತವೆ. ಇದು ಫಸಲುಗಳಿಗೆ ಬೆದರಿಕೆ ಹಾಕುತ್ತದೆ.
ಒಂದು ಕಾಲದಲ್ಲಿ ಬಡವರ ಬಿಕ್ಕಟ್ಟಾಗಿದ್ದ ಅಪೌಷ್ಟಿಕತೆ ಶ್ರೀಮಂತ ರಾಷ್ಟ್ರಗಳಲ್ಲಿಯೂ ಹರಿದಾಡಲು ಪ್ರಾರಂಭಿಸುತ್ತದೆ. ನೀರು ಇನ್ನಷ್ಟು ಅಮೂಲ್ಯವಾಗುತ್ತದೆ. ಗಂಗಾ, ಯಾಂಗ್ಜೆ ಮತ್ತು ಕೊಲೊರಾಡೋದಂತಹ ನದಿಗಳಿಗೆ ಆಹಾರವನ್ನು ನೀಡುವ ಹಿಮನದಿಗಳು ಕುಗ್ಗುತ್ತಿವೆ. ಅವುಗಳ ಕರಗುವಿಕೆ ಊಹಿಸಬಹುದಾದುದು. ಒಂದು ದಿನ ಅವು ಕರಗುವುದಿಲ್ಲ. 5ನೇಯದು, ಟಿಪ್ಪಿಂಗ್ ಪಾಯಿಂಟ್ಗಳು ಸಮತೋಲನವನ್ನು ಮುರಿಯುತ್ತವೆ. ಅತ್ಯಂತ ಭಯಾನಕ ಭಾಗ. ಹವಾಮಾನ ಬದಲಾವಣೆಯು ಸ್ಥಿರವಾದ ಇಳಿಜಾರಲ್ಲ, ಇದು ಬಂಡೆಯ ಅಂಚು. ವಿಜ್ಞಾನಿಗಳು ಟಿಪ್ಪಿಂಗ್ ಪಾಯಿಂಟ್ಗಳ ಬಗ್ಗೆ ಎಚ್ಚರಿಸುತ್ತಾರೆ. ಕ್ರಮೇಣ ಬದಲಾವಣೆಯು ಬದಲಾಯಿಸಲಾಗದ ಹಾನಿಗೆ ತಿರುಗುವ ಕ್ಷಣಗಳು. ಆರ್ಕ್ಟಿಕ್ ಪರ್ಮಾಫ್ರಾಸ್ಟ್ ಕರಗಿದಂತೆ ಮೀಥೇನ್ ಅನ್ನು ಬಿಡುಗಡೆ ಮಾಡುತ್ತದೆ. ಇದು ಕೋಗಿಂತ ಹೆಚ್ಚು ಬಲವಾದ ಹಸಿರುಮನೆ ಅನಿಲ. ಅಥವಾ ಅಮೆಜಾನ್ ಮಳೆಕಾಡಿನ ಕುಸಿತ ಹಚ್ಚ ಹಸಿರಿನ ಇಂಗಾಲದ ಸಿಂಕ್ನಿಂದ ಒಣಗಿದ ಇಂಗಾಲವನ್ನು ಹೊರಹಾಕುವ ಸವನ್ನ ಆಗಿ ಪರಿವರ್ತನೆಗೊಳ್ಳುವುದು. ಅಥವಾ ಅಟ್ಲಾಂಟಿಕ್ ಮೆರಿಡಿಯನಲ್ ಓವರ್ಟರ್ನಿಂಗ್ ಸರ್ಕ್ಯುಲೇಷನ್ನಂತಹ ಸಾಗರ ಪ್ರವಾಹಗಳ ನಿಧಾನಗತಿ ಅಥವಾ ನಿಲುಗಡೆ. ಆ ವ್ಯವಸ್ಥೆಯು ವಿಫಲವಾದರೆ ಉಷ್ಣವಲಯವು ಉರಿಯುತ್ತಿದ್ದಂತೆ ಯುರೋಪ್ ಹೆಪ್ಪುಗಟ್ಟಬಹುದು. ಇವು ಕಾಡು ಸಿದ್ಧಾಂತಗಳಲ್ಲ, ಇವು ಸಂಭವನೀಯತೆಗಳು, ಅಪಾಯಗಳು. ಮತ್ತು ನಾವು ಮುಂದೆ ಹೋದಂತೆ ನಮ್ಮ ನಿಯಂತ್ರಣ ಕಡಿಮೆ ಇರುತ್ತದೆ. ಆದರೆ ಈ ಭವಿಷ್ಯದ ಕೆಟ್ಟ ಭಾಗ, ಅದನ್ನು ಸಮಾನವಾಗಿ ಹಂಚಿಕೊಳ್ಳಲಾಗುವುದಿಲ್ಲ. ಶ್ರೀಮಂತರು ಬಂಕರ್ಗಳನ್ನು ನಿರ್ಮಿಸುತ್ತಾರೆ, ಬಡವರು ಓಡುತ್ತಾರೆ. ಸಂಪನ್ಮೂಲಗಳನ್ನು ಹೊಂದಿರುವ ರಾಷ್ಟ್ರಗಳು ಹೊಂದಿಕೊಳ್ಳಬಹುದು, ಇತರರು ಸಹಾಯಕ್ಕಾಗಿ ಬೇಡಿಕೊಳ್ಳುತ್ತಾರೆ. ಹವಾಮಾನ ಬದಲಾವಣೆಯು ಅಸಮಾನತೆಯನ್ನು ಆಳಗೊಳಿಸುತ್ತದೆ. ಇದು ಬಡತನ, ಅನ್ಯಾಯ ಮತ್ತು ಸಂಕಟಗಳ ದೊಡ್ಡ ವರ್ಧಕವಾಗಿದೆ. ಮತ್ತು ಈ ಬಿಸಿ, ಅಸ್ತವ್ಯಸ್ತವಾಗಿರುವ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವವೂ ಕುಸಿಯಬಹುದು. ಭಯವು ಗೋಡೆಗಳನ್ನು ಓಡಿಸುತ್ತದೆ. ಕೊರತೆಯು ಸಂಘರ್ಷವನ್ನು ಹುಟ್ಟುಹಾಕುತ್ತದೆ. ಮತ್ತು ನಾವು ತಿಳಿದಿದ್ದೇವೆಂದು ಭಾವಿಸಿದ ಜಗತ್ತು ಕ್ರಮ, ಸಹಕಾರ, ಜಾಗತಿಕತೆ ಒಡೆಯಲು ಪ್ರಾರಂಭಿಸುತ್ತದೆ. ವಿರಾಮ. ನಾವು ಏನನ್ನು ಮಾಡದಿದ್ದರೆ ಅದು ಮುಂದಿರುವ ಕತ್ತಲೆಯಾದ ರಸ್ತೆ. ನಾವು ಅದು ತುರ್ತು ಅಲ್ಲ ಎಂದು ನಟಿಸಿದರೆ, ಪಳೆಯುಳಿಕೆ ಇಂಧನ ದೈತ್ಯರು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಬಿಟ್ಟರೆ, ನಾವು ಮನಸ್ಸಾಕ್ಷಿಗಿಂತ ಅನುಕೂಲವನ್ನು ಆರಿಸಿಕೊಂಡರೆ. ಆದರೆ ನೆನಪಿಡಿ, ಇವು ಭವಿಷ್ಯವಾಣಿಗಳಲ್ಲ. ನಾವು ತಪ್ಪಿಸುವ ಡಿಗ್ರಿಯ ಪ್ರತಿಯೊಂದು ಭಾಗವೂ ವ್ಯತ್ಯಾಸವನ್ನುಂಟು ಮಾಡುತ್ತದೆ. ಇಂದು ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ಕ್ರಿಯೆಯೂ ನಾಳೆಯನ್ನು ಮರುರೂಪಿಸುತ್ತದೆ. ಭವಿಷ್ಯವನ್ನು ಕಲ್ಲಿನಲ್ಲಿ ಬರೆಯಲಾಗಿಲ್ಲ, ಇದು ಹೊರಸೂಸುವಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಮತ್ತು ಕ್ರಿಯೆಯಲ್ಲಿ ಅಥವಾ ಅದರ ಕೊರತೆಯಲ್ಲಿ. ಮುಂದಿನ ಅಧ್ಯಾಯದಲ್ಲಿ ನಾವು ಪುಟವನ್ನು ತಿರುಗಿಸುತ್ತೇವೆ ಮತ್ತು ನಾವು ಹೋರಾಡಿದರೆ ಜಗತ್ತು ಹೇಗಿರಬಹುದು ಎಂಬುದನ್ನು ಅನ್ವೇಷಿಸುತ್ತೇವೆ. ಅಧ್ಯಾಯ 4, ನಾವು ಇನ್ನೂ ನಿರ್ಮಿಸಬಹುದಾದ ಭವಿಷ್ಯ. ನಾವು ಈಗ ಕಾರ್ಯನಿರ್ವಹಿಸಿದರೆ ಚೌಕಟ್ಟನ್ನು ಬದಲಾಯಿಸೋಣ. ಬರುತ್ತಿರುವ ಬಿರುಗಾಳಿಯನ್ನು ನಾವು ನೋಡಿದ್ದೇವೆ. ನಾವು ನಮ್ಮ ಕಲ್ಪನೆಯಲ್ಲಿ ಬೆಂಕಿ, ಪ್ರವಾಹ ಮತ್ತು ಕ್ಷಾಮದ ಮೂಲಕ ನಡೆದಿದ್ದೇವೆ. ಆದರೆ ಈಗ ಬೇರೆ ಯಾವುದರ ಬಗ್ಗೆ ಮಾತನಾಡೋಣ? ಭರವಸೆ. ತುಪ್ಪುಳಿನಂತಿರುವ ಅವಾಸ್ತವಿಕ ರೀತಿಯಲ್ಲ, ಕುರುಡು ಆಶಾವಾದವಲ್ಲ, ಆದರೆ ಆಮೂಲಾಗ್ರ ಆಧಾರಸ್ತಂಭದ ಭರವಸೆ, ಸಾಧ್ಯತೆ, ವಿಜ್ಞಾನ ಮತ್ತು ಧೈರ್ಯದಿಂದ ಹುಟ್ಟಿದ ರೀತಿಯ. ಏಕೆಂದರೆ ಸತ್ಯ ಇಲ್ಲಿದೆ. ಕಾರ್ಯನಿರ್ವಹಿಸಲು ಕಿಟಕಿ ಕಿರಿದಾಗಿದೆ, ಆದರೆ ಅದು ಇನ್ನೂ ತೆರೆದಿದೆ. ಮತ್ತು ನಾವು ಧೈರ್ಯದಿಂದ ನಿರ್ಣಾಯಕವಾಗಿ ಒಟ್ಟಿಗೆ ಕಾರ್ಯನಿರ್ವಹಿಸಿದರೆ ಈ ಶತಮಾನವನ್ನು ಮಾನವೀಯತೆಯ ಹಾದಿಯನ್ನು ಬದಲಾಯಿಸಿದ ಕ್ಷಣವೆಂದು ಇನ್ನೂ ನೆನಪಿಸಿಕೊಳ್ಳಬಹುದು. ಹಾಗಾದರೆ ಆ ಭವಿಷ್ಯ ಹೇಗಿರುತ್ತದೆ? ಊಹಿಸೋಣ. ವರ್ಷ 2050. ನಗರಗಳು ಇನ್ನು ಮುಂದೆ ನಿಷ್ಕಾಸದಿಂದ ಉಸಿರುಗಟ್ಟಿಸುವುದಿಲ್ಲ. ಮಳೆಯ ನಂತರ ಗಾಳಿಯು ಸುಟ್ಟ ಎಣ್ಣೆಯಂತೆ ಅಲ್ಲ, ಶುದ್ಧ ವಾಸನೆಯನ್ನು ಹೊಂದಿರುತ್ತದೆ. ಚಾವಣಿಗಳು ಸೌರ ಫಲಕಗಳಿಂದ ಹೊಳೆಯುತ್ತವೆ. ಗ್ರಾಮಾಂತರದಲ್ಲಿ ಗಾಳಿ ಟರ್ಬೈನ್ಗಳು ಬಿಳಿ ದೈತ್ಯರಂತೆ ಕಾಣುತ್ತವೆ. ಶಕ್ತಿಯು ಇನ್ನು ಮುಂದೆ ಭೂಮಿಯಿಂದ ಅಗೆಯಲ್ಪಡುವುದಿಲ್ಲ, ಅದು ಸೂರ್ಯ ಮತ್ತು ಆಕಾಶದಿಂದ ಪಡೆಯಲ್ಪಡುತ್ತದೆ. ಕಾರುಗಳು ಹೆಚ್ಚಿನವು ವಿದ್ಯುತ್ ಚಾಲಿತವಾಗಿವೆ. ರೈಲುಗಳು ನಯವಾದ, ವೇಗವಾದ ಮತ್ತು ಅಗ್ಗವಾಗಿವೆ. ಬಸ್ಗಳು ಗರ್ಜಿಸುವ ಬದಲು ಕೇಂಕರಿಸುತ್ತವೆ. ಮತ್ತು ಅನೇಕರಿಗೆ ಹಸಿರು, ವಾಸಯೋಗ್ಯ ನಗರ ಯೋಜನೆಗೆ ಧನ್ಯವಾದಗಳು. ನಡಿಗೆ ಅಥವಾ ಬೈಕಿಂಗ್ ಹಿಂದೆಂದಿಗಿಂತಲೂ ಸುರಕ್ಷಿತ ಮತ್ತು ಸುಲಭವಾಗಿದೆ. ಮನೆಗಳ ಒಳಗೆ ಉಪಕರಣಗಳು ಶುದ್ಧ ಶಕ್ತಿಯಿಂದ ಚಲಿಸುತ್ತವೆ. ತಾಪನವು ಪರಿಣಾಮಕಾರಿಯಾಗಿದೆ. ಸ್ಮಾರ್ಟ್ ಥರ್ಮೋಸ್ಟಾಟ್ಗಳು ಶಕ್ತಿಯ ಬಳಕೆಯನ್ನು ಅತ್ಯುತ್ತಮವಾಗಿಸುತ್ತದೆ. ಕಟ್ಟಡಗಳು ಸ್ವತಃ ತಂಪಾಗಿ ಅಥವಾ ಬೆಚ್ಚಗಿರಲು ನಿರ್ಮಿಸಲ್ಪಟ್ಟಿವೆ, ಕನಿಷ್ಠ ಪರಿಣಾಮದೊಂದಿಗೆ. ಗ್ರಾಮೀಣ ಪ್ರದೇಶಗಳಲ್ಲಿ ಪುನರುತ್ಪಾದಕ ಕೃಷಿಯು ಏಕಸಂಸ್ಕೃತಿಯ ಕೃಷಿಯನ್ನು ಬದಲಾಯಿಸಿದೆ. ಮಣ್ಣು ಸಮೃದ್ಧವಾಗಿದೆ. ಜೀವವೈವಿಧ್ಯತೆ ಮರಳುತ್ತಿದೆ. ರೈತರು ಭೂಮಿಯ ಮೇಲ್ವಿಚಾರಕರು, ಉತ್ಪಾದಕರು ಮಾತ್ರವಲ್ಲ, ಮತ್ತು ಆಹಾರ ವ್ಯವಸ್ಥೆಯು ಸ್ಥಳೀಯವಾಗಿರುವುದರಿಂದ ಮತ್ತು ಕಡಿಮೆ ವ್ಯರ್ಥವಾಗಿರುವುದರಿಂದ ಹಸಿವು ಕಡಿಮೆಯಾಗಿದೆ. ಕಾಡುಗಳು ವಿಸ್ತರಿಸುತ್ತಿವೆ.
ಕುಗ್ಗುತ್ತಿಲ್ಲ. ಸ್ಥಳೀಯ ಸಮುದಾಯಗಳು ಪುನಃ ಸ್ಥಾಪನೆ ಪ್ರಯತ್ನಗಳನ್ನು ನಡೆಸುತ್ತವೆ. ಪುನಃ ಕಾಡು ಪ್ರದೇಶವು ತೋಳಗಳು, ಜೇನುನೊಣಗಳು, ಪಕ್ಷಿಗಳು ಮತ್ತು ಭರವಸೆಯನ್ನು ಮರಳಿ ತರುತ್ತದೆ. ಒಂದು ಕಾಲದಲ್ಲಿ ದೆವ್ವದ ಬಿಳಿ ಬಣ್ಣದಲ್ಲಿದ್ದ ಹವಳದ ಬಂಡೆಗಳು ಸಂರಕ್ಷಿತ ವಲಯಗಳಲ್ಲಿ ಚೇತರಿಕೆಯ ಲಕ್ಷಣಗಳನ್ನು ತೋರಿಸುತ್ತವೆ. ನದಿಗಳು ಮುಕ್ತವಾಗಿ ಹರಿಯುತ್ತವೆ, ಹಳೆಯ ಅಣೆಕಟ್ಟುಗಳಿಂದ ನಿರ್ಬಂಧಿಸಲ್ಪಡುವುದಿಲ್ಲ. ಮತ್ತು ಆರ್ಥಿಕತೆ ಅಭಿವೃದ್ಧಿ ಹೊಂದುತ್ತಿದೆ. ಶುದ್ಧ ಇಂಧನ ಕ್ಷೇತ್ರದಲ್ಲಿ ಉದ್ಯೋಗಗಳು ಈಗ ಪಳೆಯುಳಿಕೆ ಇಂಧನ ಕ್ಷೇತ್ರದಲ್ಲಿ ಉದ್ಯೋಗಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿವೆ. ಹವಾಮಾನ ತಂತ್ರಜ್ಞಾನ, ಇಂಗಾಲ ಸೆರೆಹಿಡಿಯುವಿಕೆ, ಸುಸ್ಥಿರ ವಸ್ತುಗಳು ಸೇರಿದಂತೆ ಸಂಪೂರ್ಣ ಹೊಸ ಕೈಗಾರಿಕೆಗಳು ಹೊರಹೊಮ್ಮಿವೆ. ಮರುತರಬೇತಿ ಕಾರ್ಯಕ್ರಮಗಳು ಕಲ್ಲಿದ್ದಲು ಗಣಿಗಾರರಿಗೆ ಹೊಸ ಮಾರ್ಗಗಳನ್ನು ನೀಡಿವೆ. ಉದ್ಯಮಿಗಳು ಪ್ರಗತಿಯನ್ನು ಸೃಷ್ಟಿಸಿದರು. ಸರ್ಕಾರಗಳು ಚಂದ್ರನಲ್ಲಿ ಇಳಿದಂತೆ ಹೂಡಿಕೆ ಮಾಡಿದವು, ಏಕೆಂದರೆ ಅದು ಹಾಗೆ ಇತ್ತು. ಈ ಬಾರಿ ಮಾತ್ರ ಚಂದ್ರ ನಮ್ಮದೇ ಗ್ರಹವಾಗಿತ್ತು. ಆದರೆ ನಾವು ಇಲ್ಲಿಗೆ ಹೇಗೆ ಬಂದೆವು? ಅದು ಒಂದು ಆಯ್ಕೆಯೊಂದಿಗೆ ಪ್ರಾರಂಭವಾಯಿತು. ಜಗತ್ತು ಹೇಳಿದ ಕ್ಷಣ ಇನ್ನು ಮುಂದೆ ಇಲ್ಲ. ಪರಿಪೂರ್ಣ ಪರಿಹಾರಗಳಿಗಾಗಿ ಕಾಯುವ ಅಗತ್ಯವಿಲ್ಲ. ಮಾಲಿನ್ಯಕಾರರು ನಿಯಮಗಳನ್ನು ಬರೆಯಲು ಬಿಡುವುದಿಲ್ಲ. ಭವಿಷ್ಯದ ಪೀಳಿಗೆಗಳು ಅದನ್ನು ಲೆಕ್ಕಾಚಾರ ಮಾಡುತ್ತವೆ ಎಂದು ನಟಿಸುವ ಅಗತ್ಯವಿಲ್ಲ. ಇದು ಕೇವಲ ನೀತಿಯ ಬಗ್ಗೆ ಅಲ್ಲ, ಇದು ಸಾಂಸ್ಕೃತಿಕ ಬದಲಾವಣೆಯಾಗಿತ್ತು. ಸರ್ಕಾರಗಳು ಇಂಗಾಲದ ತೆರಿಗೆಗಳನ್ನು ಜಾರಿಗೆ ತಂದವು, ಹೊಸ ಪಳೆಯುಳಿಕೆ ಇಂಧನ ಪರಿಶೋಧನೆಯನ್ನು ನಿಷೇಧಿಸಿದವು ಮತ್ತು ತೈಲ ಮತ್ತು ಅನಿಲಕ್ಕಾಗಿ ಸಬ್ಸಿಡಿಗಳನ್ನು ಕೊನೆಗೊಳಿಸಿದವು. ಬೃಹತ್ ಹಸಿರು ಮೂಲಸೌಕರ್ಯ ಯೋಜನೆಗಳು, ಸೌರ ಗ್ರಿಡ್ಗಳು, ಹೈಸ್ಪೀಡ್ ಹಳಿಗಳು, ನಗರ ಅರಣ್ಯಗಳು ಖಂಡಗಳಾದ್ಯಂತ ಪ್ರಾರಂಭಿಸಲ್ಪಟ್ಟವು. ಅಂತಾರಾಷ್ಟ್ರೀಯ ಸಹಕಾರವು ಪ್ರವರ್ಧಮಾನಕ್ಕೆ ಬಂದಿತು. ದೇಶಗಳು ಕೇವಲ ಸ್ಪರ್ಧಿಸಲಿಲ್ಲ, ಅವರು ತಂತ್ರಜ್ಞಾನ, ಸಂಶೋಧನೆ ಮತ್ತು ಹಣಕಾಸು ಹಂಚಿಕೊಂಡರು. ಶ್ರೀಮಂತ ರಾಷ್ಟ್ರಗಳು ಹವಾಮಾನ ನ್ಯಾಯನಿಧಿಗೆ ಹಣ ಪಾವತಿಸಿ, ಬಡ ದೇಶಗಳು ನವೀಕರಿಸಬಹುದಾದ ಇಂಧನ ಮೂಲಗಳಿಗೆ ಹೊಂದಿಕೊಳ್ಳಲು ಮತ್ತು ಅವುಗಳಿಗೆ ಹೊಂದಿಕೊಳ್ಳಲು ಸಹಾಯ ಮಾಡಿದವು. ಮತ್ತು ಜನರು, ಸಾಮಾನ್ಯ ಜನರು ಎದ್ದು ನಿಂತರು. ಕಾರ್ಯಕರ್ತರು ಮೆರವಣಿಗೆ ನಡೆಸಿದರು. ಮತದಾರರು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಪೋಷಕರು ತಮ್ಮ ಮಕ್ಕಳಿಗೆ ಸತ್ಯವನ್ನು ಕಲಿಸಿದರು. ಗ್ರಾಹಕರು ಅಭ್ಯಾಸಗಳನ್ನು ಬದಲಾಯಿಸಿದರು. ಯುವ ನಾಯಕರು ಅಧಿಕಾರಕ್ಕೆ ಬಂದರು, ಹತಾಶೆಯಿಂದಲ್ಲ, ಆದರೆ ದೃಢನಿಶ್ಚಯದಿಂದ. ಅದು ಸುಲಭವಾಗಿರಲಿಲ್ಲ. ಹಿನ್ನಡೆಗಳಿದ್ದವು. ಪುಷ್ ಬ್ಯಾಕ್, ಪ್ರಚಾರ, ವಿಧ್ವಂಸಕ ಕೃತ್ಯವೂ ಸಹ. ಆದರೆ ಆವೇಗವನ್ನು ತಡೆಯಲಾಗಲಿಲ್ಲ, ಏಕೆಂದರೆ ನಿಷ್ಕ್ರಿಯತೆಯ ವೆಚ್ಚವು ತುಂಬಾ ಗೋಚರಿಸುತ್ತಿತ್ತು. ತುಂಬಾ ಮಾರಕ, ನಿರ್ಲಕ್ಷಿಸಲು ತುಂಬಾ ಹತ್ತಿರದಲ್ಲಿದೆ. ಮತ್ತು ಈಗ ಈ ಮರುಕಲ್ಪಿತ ಜಗತ್ತಿನಲ್ಲಿ ನಾವು ಬದುಕುಳಿಯುತ್ತಿಲ್ಲ. ನಾವು ಅಭಿವೃದ್ಧಿ ಹೊಂದಲು ಪ್ರಾರಂಭಿಸುತ್ತಿದ್ದೇವೆ. ಜಾಗತಿಕ ತಾಪಮಾನವು ಇನ್ನೂ 1.5 ಏರಿರಬಹುದು, ಆದರೆ ಅವು ಸ್ಥಿರವಾಗಿವೆ. ಕೆಟ್ಟ ತುದಿಗಳನ್ನು ತಪ್ಪಿಸಲಾಗಿದೆ. ಹವಾಮಾನ ವಿಪತ್ತುಗಳು ಇನ್ನೂ ಸಂಭವಿಸುತ್ತವೆ, ಆದರೆ ನಾವು ಉತ್ತಮವಾಗಿ ಸಿದ್ಧರಾಗಿದ್ದೇವೆ. ಹೆಚ್ಚು ಸ್ಥಿತಿಸ್ಥಾಪಕತ್ವ, ಹೆಚ್ಚು ಒಗ್ಗಟ್ಟಿನಿಂದ. ಮತ್ತು ಬಹುಶಃ ಅತ್ಯಂತ ಮುಖ್ಯವಾಗಿ, ಮಾನವೀಯತೆಯು ತಾನು ಕಳೆದುಕೊಂಡಿದ್ದನ್ನು ಮತ್ತೆ ಕಂಡುಹಿಡಿದಿದೆ. ಜವಾಬ್ದಾರಿ ಕೇವಲ ಗ್ರಹಕ್ಕಾಗಿ ಅಲ್ಲ, ಆದರೆ ಪರಸ್ಪರ. ಹವಾಮಾನ ಬಿಕ್ಕಟ್ಟು ನಮ್ಮನ್ನು ಗಡಿಗಳನ್ನು ಮೀರಿ ನೋಡುವಂತೆ ಮಾಡಿತು. ರಾಜಕೀಯವನ್ನು ಮೀರಿ, ಲಾಭವನ್ನು ಮೀರಿ. ನಾವು ಒಂದು ಮನೆ, ಒಂದು ಭವಿಷ್ಯ, ಒಂದು ವಾತಾವರಣವನ್ನು ಹಂಚಿಕೊಳ್ಳುತ್ತೇವೆ ಎಂದು ಅದು ನಮಗೆ ನೆನಪಿಸಿತು. ಮತ್ತು ಆ ಬಿಕ್ಕಟ್ಟನ್ನು ಎದುರಿಸುವ ಮೂಲಕ ಪ್ರಗತಿ ಎಂದರೆ ಏನು ಎಂಬುದನ್ನು ನಾವು ಮರು ವ್ಯಾಖ್ಯಾನಿಸಿದ್ದೇವೆ. ಹೆಚ್ಚು ಅಲ್ಲ, ವೇಗವಾಗಿ ಅಲ್ಲ, ಆದರೆ ಉತ್ತಮ, ಸ್ವಚ್ಛ, ನ್ಯಾಯಯುತ, ದಯೆ. ಇದು ನಾವು ಇನ್ನೂ ನಿರ್ಮಿಸಬಹುದಾದ ಭವಿಷ್ಯ. ಇದು ರಾಮರಾಜ್ಯವಲ್ಲ. ಇದು ಫ್ಯಾಂಟಸಿ ಅಲ್ಲ. ಇದು ತಲುಪಲು ಸಾಧ್ಯ. ಆದರೆ ನಾವು ಕಾರ್ಯನಿರ್ವಹಿಸಿದರೆ ಮಾತ್ರ. ನಾಳೆ ಅಲ್ಲ, ಮುಂದಿನ ಚುನಾವಣೆಯ ನಂತರ ಅಲ್ಲ, ಈಗ. ಏಕೆಂದರೆ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ಕೇವಲ ಪ್ರಯೋಗಾಲಯಗಳಲ್ಲಿ ಅಥವಾ ಸಂಸತ್ತಿನಲ್ಲಿಲ್ಲ. ಅದು ತರಗತಿ ಕೊಠಡಿಗಳಲ್ಲಿ, ಸಮುದಾಯಗಳಲ್ಲಿ, ಸಂಭಾಷಣೆಗಳಲ್ಲಿ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಪ್ರತಿದಿನ ಮಾಡುವ ಆಯ್ಕೆಗಳಲ್ಲಿದೆ. ಹಾಗಾದರೆ ನಾವು ಎದ್ದೇಳುತ್ತೇವೆಯೇ ಅಥವಾ ಬೀಳುತ್ತೇವೆಯೇ? ಉತ್ತರ ಇನ್ನೂ ಬರೆಯಲಾಗಿಲ್ಲ. ನೀವು ಪೆನ್ನು ಹಿಡಿದಿದ್ದೀರಿ. ಅಧ್ಯಾಯ 5, ಹವಾಮಾನ ನ್ಯಾಯ. ಬೆಲೆ ತೆರುವವರು ಯಾರು? ಎಲ್ಲ ವಿಜ್ಞಾನ, ಎಲ್ಲ ರಾಜಕೀಯ ಮತ್ತು ಎಲ್ಲ ಭರವಸೆಗಳನ್ನು ಛೇದಿಸುವ ಸತ್ಯ ಇಲ್ಲಿದೆ. ಹವಾಮಾನ ಬದಲಾವಣೆ ನ್ಯಾಯಯುತವಲ್ಲ. ಅದಕ್ಕೆ ಯಾರು ಕಾರಣರು ಎಂಬುದರಲ್ಲಿ ಅಲ್ಲ. ಅದರಿಂದ ಯಾರು ಬಳಲುತ್ತಿದ್ದಾರೆ ಎಂಬುದರಲ್ಲಿ ಅಲ್ಲ. ಅದನ್ನು ತಡೆಯುವ ಶಕ್ತಿ ಯಾರಲ್ಲ ಎಂಬುದರಲ್ಲಿ ಅಲ್ಲ. ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುವ ಮಾನವೀಯತೆ ಬಗ್ಗೆ ನಾವು ಆಗಾಗ್ಗೆ ಮಾತನಾಡುತ್ತೇವೆ. ಆದರೆ ಅದು ಸರಳೀಕರಣ, ಅಪಾಯಕಾರಿ, ಏಕೆಂದರೆ ಅದು ನಿಜವಾದ ಕಥೆಯನ್ನು ಮರೆಮಾಡುತ್ತದೆ.
ಎಲ್ಲಾ ಮಾನವರು ಸಮಾನವಾಗಿ ಮಾಲಿನ್ಯ ಮಾಡುವುದಿಲ್ಲ. ಎಲ್ಲಾ ಮಾನವರು ಸಮಾನವಾಗಿ ಬಳಲುವುದಿಲ್ಲ. ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೇಜಿನ ಬಳಿ ಎಲ್ಲಾ ಮಾನವರಿಗೆ ಸ್ಥಾನ ಸಿಗುವುದಿಲ್ಲ. ಇದನ್ನೇ ನಾವು ಹವಾಮಾನ ನ್ಯಾಯ ಎಂದು ಕರೆಯುತ್ತೇವೆ. ಮತ್ತು ಅದು ಇಲ್ಲದೆ ಹವಾಮಾನ ಬದಲಾವಣೆಗೆ ಯಾವುದೇ ಪರಿಹಾರವು ವಿಫಲಗೊಳ್ಳುತ್ತದೆ. ಅದನ್ನು ವಿಭಜಿಸೋಣ. ಅದಕ್ಕೆ ಯಾರು ಕಾರಣರು? ಹಿಂದಿನದರಿಂದ ಪ್ರಾರಂಭಿಸೋಣ. ಕೈಗಾರಿಕಾ ಕ್ರಾಂತಿಯ ನಂತರ ಬೆರಳೆಣಿಕೆಯಷ್ಟು ದೇಶಗಳು, ಮುಖ್ಯವಾಗಿ ಜಾಗತಿಕ ಉತ್ತರದಲ್ಲಿ, ಅಗಾಧ ಪ್ರಮಾಣದ ಹಸಿರುಮನೆ ಅನಿಲಗಳನ್ನು ಹೊರಸೂಸಿವೆ. ಉದಾಹರಣೆಗೆ, ಯುನೈಟೆಡ್ ಸ್ಟೇಟ್ಸ್ ಸುಮಾರು 25% ಐತಿಹಾಸಿಕ ಹೊರಸೂಸುವಿಕೆಗೆ ಕಾರಣವಾಗಿದೆ. ಯುರೋಪ್, ಕೆನಡಾ, ಆಸ್ಟ್ರೇಲಿಯಾ ಮತ್ತು ಜಪಾನ್ಗಳನ್ನು ಸೇರಿಸಿ ಮತ್ತು ಸಂಖ್ಯೆ ಗಗನಕ್ಕೇರುತ್ತದೆ. ಏತನ್ಮಧ್ಯೆ ಆಫ್ರಿಕಾ, ದಕ್ಷಿಣ ಏಷ್ಯಾ ಮತ್ತು ಪೆಸಿಫಿಕ್ನಾದ್ಯಂತದ ದೇಶಗಳು ಶತಕೋಟಿ ಜನರಿಗೆ ನೆಲೆಯಾಗಿದೆ. 1 ಶತಮಾನಕ್ಕೂ ಹೆಚ್ಚು ಕಾಲ ಸಮಸ್ಯೆಗೆ ಯಾವುದೇ ಕೊಡುಗೆ ನೀಡಿಲ್ಲ. ಏಕೆಂದರೆ ಲಂಡನ್ನಲ್ಲಿ ಕಾರ್ಖಾನೆಗಳು ಬರದಿಂದ ಸಾಗುತ್ತಿದ್ದಾಗ ಪಿಟ್ಸ್ಬರ್ಗ್ನಲ್ಲಿ ಹೊಗೆಯ ರಾಶಿಗಳು ಏರಿದವು ಮತ್ತು ಕಾರುಗಳು ಲಾಸ್ ಏಂಜಲೀಸ್ ಅನ್ನು ಪ್ರವಾಹಕ್ಕೆ ಸಿಲುಕಿಸಿದವು. ಜಾಗತಿಕ ದಕ್ಷಿಣದಲ್ಲಿ ಅನೇಕರು ಇನ್ನೂ ವಿದ್ಯುತ್, ಶುದ್ಧ ನೀರು ಅಥವಾ ಸುಸಜ್ಜಿತ ರಸ್ತೆಗಳಿಲ್ಲದೆ ಬದುಕುತ್ತಿದ್ದರು. ಆದರೂ ಕನಿಷ್ಠ ಕೊಡುಗೆ ನೀಡಿದ ಅದೇ ದೇಶಗಳು ಈಗ ಹವಾಮಾನ ಬದಲಾವಣೆಯ ಕೆಟ್ಟ ಪರಿಣಾಮಗಳನ್ನು ಎದುರಿಸುತ್ತಿವೆ. ಅದು ಕೇವಲ ದುರಂತವಲ್ಲ, ಅದು ಅನ್ಯಾಯ. ಯಾರು ಹೆಚ್ಚು ಬಳಲುತ್ತಿದ್ದಾರೆ? ಹವಾಮಾನ ಬದಲಾವಣೆಯು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಹೊಡೆಯುವುದಿಲ್ಲ. ಚಂಡಮಾರುತವು ಕರಾವಳಿಗೆ ಅಪ್ಪಳಿಸಿದಾಗ ಸಂಪತ್ತು ಮುಖ್ಯವಾಗುತ್ತದೆ. ಬರಗಾಲವು ತಿಂಗಳುಗಳ ಕಾಲ ಮುಂದುವರಿದಾಗ ಮೂಲಸೌಕರ್ಯ ಮುಖ್ಯವಾಗುತ್ತದೆ. ಪ್ರವಾಹ ಹೆಚ್ಚಾದಾಗ ಭೌಗೋಳಿಕತೆ ಮತ್ತು ಬಡತನ ಮುಖ್ಯವಾಗುತ್ತದೆ. ನೆದರ್ಲ್ಯಾಂಡ್ಸ್ನಲ್ಲಿ ಸಮುದ್ರದ ಉಬ್ಬರವು ಶತಕೋಟಿ ಡಾಲರ್ ಮೌಲ್ಯದ ಸಮುದ್ರ ಗೋಡೆಗಳಿಂದ ತಡೆಹಿಡಿಯಲ್ಪಟ್ಟಿದೆ. ಆದರೆ ಬಾಂಗ್ಲಾದೇಶದಲ್ಲಿ ಅದು ಹಳ್ಳಿಗಳನ್ನು ನುಂಗುತ್ತದೆ. ಪ್ಯಾರಿಸ್ನಲ್ಲಿ ಬಿಸಿಗಾಳಿಗಳು ತಂಪಾಗಿಸುವ ಕೇಂದ್ರಗಳು ಮತ್ತು ತುರ್ತು ನಿಧಿಯನ್ನು ತರುತ್ತವೆ. ಆದರೆ ಗ್ರಾಮೀಣ ಭಾರತದಲ್ಲಿ ಅವು ಸಾವನ್ನು ತರುತ್ತವೆ. ಶ್ರೀಮಂತ ರಾಷ್ಟ್ರಗಳು ಪುನರ್ನಿರ್ಮಿಸುತ್ತವೆ. ಬಡವರು ದುಃಖಿಸುತ್ತಾರೆ. ಮತ್ತು ಪ್ರತಿ ದೇಶದೊಳಗೆ ಅನ್ಯಾಯವು ಇನ್ನೂ ಆಳವಾಗಿ ಸಾಗುತ್ತದೆ. ಪ್ರತಿಯೊಂದು ಹವಾಮಾನ ಹೊಡೆತದ ಭಾರವನ್ನು ಎದುರಿಸುವವರು ಬಡವರು, ವೃದ್ಧರು, ಅಂಗವಿಕಲರು, ಸ್ಥಳೀಯರು ಮತ್ತು ಅಂಚಿನಲ್ಲಿರುವವರು. ಅವರು ಅತ್ಯಂತ ಬಿಸಿಯಾದ ನೆರೆಹೊರೆಗಳಲ್ಲಿ ವಾಸಿಸುತ್ತಾರೆ. ಅವರು ಅತ್ಯಂತ ಕೊಳಕು ಗಾಳಿಯನ್ನು ಉಸಿರಾಡುತ್ತಾರೆ. ತಪ್ಪಿಸಿಕೊಳ್ಳಲು, ಪುನರ್ನಿರ್ಮಿಸಲು ಅಥವಾ ಹೊಂದಿಕೊಳ್ಳಲು ಅವರಿಗೆ ಕಡಿಮೆ ಸಂಪನ್ಮೂಲಗಳಿವೆ. ನೈಸರ್ಗಿಕ ವಿಕೋಪಗಳು ಎಂಬ ಪರಿಕಲ್ಪನೆಯೂ ಸಹ ದಾರಿ ತಪ್ಪಿಸುವಂತಿದೆ. ಚಂಡಮಾರುತವು ನೈಸರ್ಗಿಕವಾಗಿದೆ. ಆದರೆ ಯಾರು ಸಾಯುತ್ತಾರೆ, ಯಾರು ಬಳಲುತ್ತಾರೆ, ಯಾರು ಚೇತರಿಸಿಕೊಳ್ಳುತ್ತಾರೆ? ಅದು ಮನುಷ್ಯ, ಅದು ರಾಜಕೀಯ. ಅದನ್ನು ಸರಿಪಡಿಸಲು ಯಾರು ಪಾವತಿಸಬಹುದು? ಹಣದ ಬಗ್ಗೆ ಮಾತನಾಡೋಣ. ಹವಾಮಾನ ಬದಲಾವಣೆಯನ್ನು ಪರಿಹರಿಸುವುದು ಅಗ್ಗವಲ್ಲ. ಇದಕ್ಕೆ ಶುದ್ಧ ಇಂಧನ, ಸಾರಿಗೆ, ಕೃಷಿ, ವಸತಿ ಮತ್ತು ಇನ್ನೂ ಹೆಚ್ಚಿನವುಗಳಲ್ಲಿ ಟ್ರಿಲಿಯನ್ಗಟ್ಟಲೆ ಡಾಲರ್ಗಳ ಅಗತ್ಯವಿದೆ. ಶ್ರೀಮಂತ ರಾಷ್ಟ್ರಗಳು ಆ ಹಣವನ್ನು ಹೊಂದಿವೆ. ಬಡವರು ಹೊಂದಿಲ್ಲ. ಹಾಗಾದರೆ ಪ್ರಶ್ನೆ ಇಲ್ಲಿದೆ, ಯಾರು ಪಾವತಿಸಬೇಕು? 2009ರಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳಲು ಮತ್ತು ನವೀಕರಿಸಬಹುದಾದ ಇಂಧನಕ್ಕೆ ಪರಿವರ್ತನೆಗೊಳ್ಳಲು ಸಹಾಯ ಮಾಡಲು ಶ್ರೀಮಂತ ರಾಷ್ಟ್ರಗಳು ವರ್ಷಕ್ಕೆ $100 ಬಿಲಿಯನ್ ನೀಡುವುದಾಗಿ ಪ್ರತಿಜ್ಞೆ ಮಾಡಿದವು. ಆ ಭರವಸೆಯನ್ನು ಮುರಿದುಬಿಡಲಾಗಿದೆ ಅಂದಿನಿಂದ ಪ್ರತಿ ವರ್ಷ. ಬದಲಾಗಿ ಈ ರಾಷ್ಟ್ರಗಳಲ್ಲಿ ಹಲವು ಸಾಲದಲ್ಲಿ ಸಿಲುಕಿಕೊಂಡಿವೆ. ಸೌರ ಫಲಕಗಳನ್ನು ನಿರ್ಮಿಸಲು ಅಥವಾ ಹವಾಮಾನ ವಿಪತ್ತುಗಳಿಂದ ಚೇತರಿಸಿಕೊಳ್ಳಲು ಹೆಚ್ಚಿನ ಬಡ್ಡಿದರದಲ್ಲಿ ಹಣವನ್ನು ಎರವಲು ಪಡೆಯುತ್ತಿವೆ. ಏತನ್ಮಧ್ಯೆ ಪಳೆಯುಳಿಕೆ ಇಂಧನ ಕಂಪನಿಗಳು ಶತಕೋಟಿ ಲಾಭವನ್ನು ಗಳಿಸುತ್ತಿವೆ. ಬ್ಯಾಂಕುಗಳು ಕಲ್ಲಿದ್ದಲು ಗಣಿಗಳಿಗೆ ಹಣಕಾಸು ಒದಗಿಸುವುದನ್ನು ಮುಂದುವರಿಸುತ್ತವೆ. ಮತ್ತು ಜಾಗತಿಕ ಆರ್ಥಿಕ ವ್ಯವಸ್ಥೆಯು ಇನ್ನೂ ಪುನಃಸ್ಥಾಪನೆಗಿಂತ ವಿನಾಶವನ್ನು ಪ್ರತಿಫಲ ನೀಡುತ್ತದೆ. ಅದು ನ್ಯಾಯವೇ? ಇಲ್ಲ. ಇದು ಶೋಷಣೆ, ಹಸಿರು ಭರವಸೆಗಳಲ್ಲಿ ಸುತ್ತುವರೆದಿದೆ. ಮತ್ತು ತಲೆಮಾರುಗಳ ಬಗ್ಗೆ ಏನು? ಹವಾಮಾನ ನ್ಯಾಯವು ಕೇವಲ ಜಾಗತಿಕವಲ್ಲ, ಇದು ಪೀಳಿಗೆಯದ್ದು. ಇಂದಿನ ವಯಸ್ಕರು, ಸರ್ಕಾರಗಳು ಮತ್ತು ನಿಗಮಗಳು ಇಂಧನಗಳನ್ನು ಸುಡುತ್ತಿವೆ. ಆದರೆ ಇಂದಿನ ಮಕ್ಕಳು ಮತ್ತು ಇನ್ನೂ ಜನಿಸದ ಮಕ್ಕಳು ಇದರ ಪರಿಣಾಮಗಳನ್ನು ಅನುಭವಿಸುತ್ತಾರೆ. ಅವರು ಈ ಮಾರ್ಗವನ್ನು ಆರಿಸಿಕೊಳ್ಳಲಿಲ್ಲ, ಆದರೆ ಅವರನ್ನು ಅದರ ಕೆಳಗೆ ಎಳೆಯಲಾಗುತ್ತಿದೆ. ಇದನ್ನು ಈ ರೀತಿ ಯೋಚಿಸಿ: ನಾವು ಉರಿಯುತ್ತಿರುವ ಮನೆಯಲ್ಲಿ ವಾಸಿಸುತ್ತಿದ್ದೇವೆ ಮತ್ತು ಬೆಂಕಿಯನ್ನು ನಂದಿಸುವ ಬದಲು ನಾವು ಬೆಂಕಿಗೆ ಹೆಚ್ಚಿನ ಕಟ್ಟಿಗೆಯನ್ನು ಎಸೆಯುತ್ತಿದ್ದೇವೆ. ನಮ್ಮ ಮಕ್ಕಳಿಗೆ ನಂದಕವನ್ನು ಹಸ್ತಾಂತರಿಸಿ ಶುಭವಾಗಲಿ ಎಂದು ಹೇಳುತ್ತೇವೆ. ಅದು ಕೇವಲ ಬೇಜವಾಬ್ದಾರಿಯಲ್ಲ, ಇದು ಅನೈತಿಕ. ಹಾಗಾದರೆ ಹವಾಮಾನ ನ್ಯಾಯ ಹೇಗಿರುತ್ತದೆ? ಇದು ಗುರುತಿಸುವಿಕೆಯೊಂದಿಗೆ ಪ್ರಾರಂಭವಾಗುತ್ತದೆ. ಹವಾಮಾನ ಬದಲಾವಣೆಯು ಕೇವಲ ವೈಜ್ಞಾನಿಕ ಅಥವಾ ತಾಂತ್ರಿಕ ಸಮಸ್ಯೆಯಲ್ಲ ಎಂಬ ಗುರುತಿಸುವಿಕೆ. ಇದು ಮಾನವ ಹಕ್ಕುಗಳ ಸಮಸ್ಯೆ. ಇದು ಯಾರನ್ನು ಕೇಳಲಾಗುತ್ತದೆ ಎಂಬುದರ ಬಗ್ಗೆ. ಯಾರಿಗೆ ಸಹಾಯ ಸಿಗುತ್ತದೆ?
ಮತ್ತು ಯಾರನ್ನು ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ. ಹವಾಮಾನ ನ್ಯಾಯ ಎಂದರೆ ದುರ್ಬಲ ರಾಷ್ಟ್ರಗಳು ಹೊಂದಿಕೊಳ್ಳಲು ಮತ್ತು ಪರಿವರ್ತನೆಗೆ ಸಹಾಯ ಮಾಡಲು ಶ್ರೀಮಂತ ರಾಷ್ಟ್ರಗಳು ತಮ್ಮ ನ್ಯಾಯಯುತ ಪಾಲನ್ನು ಪಾವತಿಸುತ್ತವೆ. ಅವರು ಉಂಟುಮಾಡದ ಹವಾಮಾನ ಪರಿಣಾಮಗಳಿಂದ ಬಳಲುತ್ತಿರುವ ದೇಶಗಳಿಗೆ ಸಾಲವನ್ನು ರದ್ದುಗೊಳಿಸುವುದು ಅಥವಾ ಪುನರ್ರಚಿಸುವುದು. ನಷ್ಟ ಮತ್ತು ಹಾನಿ ನಿಧಿಯನ್ನು ಬೆಂಬಲಿಸುವುದು. ಹವಾಮಾನ ವಿಪತ್ತುಗಳಿಂದ ಉಂಟಾಗುವ ನಿಜವಾದ ದುಃಖಕ್ಕೆ ನಿಜವಾದ ಹಣ. ಸ್ಥಳೀಯ ಮತ್ತು ಮುಂಚೂಣಿಯ ಸಮುದಾಯಗಳನ್ನು ಹವಾಮಾನ ನಿರ್ಧಾರಗಳ ಕೇಂದ್ರದಲ್ಲಿ ಇರಿಸುವುದು, ಬಲಿಪಶುಗಳಾಗಿ ಅಲ್ಲ, ಆದರೆ ನಾಯಕರಾಗಿ. ಪಳೆಯುಳಿಕೆ ಇಂಧನ ಸಬ್ಸಿಡಿಗಳನ್ನು ಈಗ ಕೊನೆಗೊಳಿಸುವುದು ಮತ್ತು ಆ ಹಣವನ್ನು ಶುದ್ಧ ಇಂಧನ, ಸಾರ್ವಜನಿಕ ಸಾರಿಗೆ, ಸುಸ್ಥಿರ ಕೃಷಿ ಮತ್ತು ಆರೋಗ್ಯ ರಕ್ಷಣೆಗೆ ಮರುನಿರ್ದೇಶಿಸುವುದು. ಹಸಿರು ಉದ್ಯೋಗಗಳನ್ನು ಸೃಷ್ಟಿಸುವ ಮೂಲಕ, ಮರು ತರಬೇತಿಯಲ್ಲಿ ಹೂಡಿಕೆ ಮಾಡುವ ಮೂಲಕ ಮತ್ತು ನ್ಯಾಯಯುತ ಪರಿವರ್ತನೆಗಳನ್ನು ವಿನ್ಯಾಸಗೊಳಿಸುವ ಮೂಲಕ ಹವಾಮಾನ ನೀತಿಗಳು ದುಡಿಯುವ ಜನರಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವುದು. ಇದರರ್ಥ ವಸಾಹತುಶಾಹಿ ಮನಸ್ಥಿತಿಗಳನ್ನು ಸವಾಲು ಮಾಡುವುದು. ಅನೇಕ ಹವಾಮಾನ ಪರಿಹಾರಗಳನ್ನು ಇನ್ನೂ ಶ್ರೀಮಂತ ದೇಶಗಳಲ್ಲಿ ವಿನ್ಯಾಸಗೊಳಿಸಲಾಗಿದೆ, ನಂತರ ಬಡ ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ಆದರೆ ನಿಜವಾದ ಪರಿಹಾರಗಳು ತಳಮಟ್ಟದಿಂದಲೇ ಬರುತ್ತವೆ. ಜಾಗತಿಕ ದಕ್ಷಿಣದಾದ್ಯಂತ ಸಮುದಾಯಗಳು ಈಗಾಗಲೇ ಸೌರ ಮೈಕ್ರೋಗ್ರಿಡ್ಗಳನ್ನು ನಿರ್ಮಿಸುತ್ತಿವೆ, ಮ್ಯಾಂಗ್ರೋವ್ಗಳನ್ನು ನೆಡುತ್ತಿವೆ, ಕಾಡುಗಳನ್ನು ಪುನಃ ಸ್ಥಾಪಿಸುತ್ತಿವೆ ಮತ್ತು ವೃತ್ತಾಕಾರದ ಆರ್ಥಿಕತೆಗಳನ್ನು ವಿನ್ಯಾಸಗೊಳಿಸುತ್ತಿವೆ. ಸಾಮಾನ್ಯವಾಗಿ ಕಡಿಮೆ ಸಂಪನ್ಮೂಲಗಳನ್ನು ಹೊಂದಿವೆ, ಆದರೆ ಪಶ್ಚಿಮಕ್ಕಿಂತ ಹೆಚ್ಚು ಬುದ್ಧಿವಂತಿಕೆಯೊಂದಿಗೆ. ಹವಾಮಾನ ನ್ಯಾಯ ಎಂದರೆ ಅವುಗಳನ್ನು ಆಲಿಸುವುದು, ಅವರಿಗೆ ಹಣಕಾಸು ಒದಗಿಸುವುದು, ಅವರನ್ನು ಗೌರವಿಸುವುದು. ನ್ಯಾಯವು ಐಚ್ಛಿಕವಲ್ಲ, ಅದು ಬದುಕುಳಿಯುವಿಕೆ. ನ್ಯಾಯವಿಲ್ಲದೆ ಶಾಂತಿಯಿಲ್ಲ, ನ್ಯಾಯವಿಲ್ಲದೆ ಏಕತೆ ಇಲ್ಲ, ಮತ್ತು ನ್ಯಾಯವಿಲ್ಲದೆ ಯಾವುದೇ ಪರಿಣಾಮಕಾರಿ ಹವಾಮಾನ ಕ್ರಮವಿಲ್ಲ. ಏಕೆಂದರೆ ಶತಕೋಟಿ ಜನರು ಹಿಂದುಳಿದಿದ್ದರೆ, ಹೊಂದಿಕೊಳ್ಳಲು ಸಾಧ್ಯವಾಗದಿದ್ದರೆ, ಪುನರ್ನಿರ್ಮಿಸಲು ಸಾಧ್ಯವಾಗದಿದ್ದರೆ, ಸಂಭಾಷಣೆಯಲ್ಲಿ ಭಾಗವಹಿಸಲು ಸಹ ಸಾಧ್ಯವಾಗದಿದ್ದರೆ, ಆಗ ಜಗತ್ತು ಅಸಮಾನವಾಗಿ ಉರಿಯುತ್ತದೆ. ಆದರೆ ಖಂಡಿತವಾಗಿಯೂ ನ್ಯಾಯವು ಒಂದು ಅಡ್ಡ ಸಮಸ್ಯೆಯಲ್ಲ, ಇದು ಅಡಿಪಾಯ. ಇದು ಕೆಲವರಿಗೆ ಹಸಿರು ಭವಿಷ್ಯದ ನಡುವಿನ ವ್ಯತ್ಯಾಸ ಮತ್ತು ಎಲ್ಲರಿಗೂ ವಾಸಯೋಗ್ಯ ಭವಿಷ್ಯದ ನಡುವಿನ ವ್ಯತ್ಯಾಸ. ನಮ್ಮನ್ನು ನಾವೇ ಕೇಳಿಕೊಳ್ಳೋಣ, ವಿಳಂಬದಿಂದ ಯಾರಿಗೆ ಲಾಭ? ವಿನಾಶದಿಂದ ಯಾರಿಗೆ ಲಾಭ? ಯಾರು ಮೌನವಾಗುತ್ತಾರೆ ಮತ್ತು ಯಾರು ಗಮನ ಸೆಳೆಯುತ್ತಾರೆ? ನಾವು ಆ ಪ್ರಶ್ನೆಗಳಿಗೆ ಪ್ರಾಮಾಣಿಕತೆಯಿಂದ ಉತ್ತರಿಸುವವರೆಗೆ ಹವಾಮಾನ ಬಿಕ್ಕಟ್ಟು ಪುನರಾವರ್ತನೆಯಾಗುತ್ತಲೇ ಇರುತ್ತದೆ, ಕೇವಲ ಬಿರುಗಾಳಿಗಳು ಮತ್ತು ಬೆಂಕಿಯಲ್ಲಿ ಮಾತ್ರವಲ್ಲ, ದಬ್ಬಾಳಿಕೆಯ ವ್ಯವಸ್ಥೆಗಳಲ್ಲಿಯೂ. ಆದರೆ ನಾವು ಇದನ್ನು ಸರಿಯಾಗಿ ಪಡೆದರೆ, ನಾವು ಪ್ರತಿಯೊಂದು ಹವಾಮಾನ ನಿರ್ಧಾರದಲ್ಲಿ ನ್ಯಾಯವನ್ನು ಕೇಂದ್ರೀಕರಿಸಿದರೆ, ಆಗ ನಾವು ಶತಮಾನವನ್ನು ಮಾತ್ರ ಬದುಕುವುದಿಲ್ಲ, ನಾವು ಆನುವಂಶಿಕವಾಗಿ ಪಡೆದ ಜಗತ್ತಿಗಿಂತ ಉತ್ತಮವಾದ ಜಗತ್ತನ್ನು ನಿರ್ಮಿಸುತ್ತೇವೆ. ನ್ಯಾಯಯುತ, ಬಲಶಾಲಿ, ದಯೆ, ಬುದ್ಧಿವಂತ. ಏಕೆಂದರೆ ಅದರ ಮೂಲತತ್ವದಲ್ಲಿ ಹವಾಮಾನ ನ್ಯಾಯವು ಕೇವಲ ಇಂಗಾಲದ ಬಗ್ಗೆ ಅಲ್ಲ, ಇದು ಘನತೆಯ ಬಗ್ಗೆ. ಅಂತಿಮ ಅಧ್ಯಾಯ: ಜಗತ್ತು ಕೊನೆಗೊಳ್ಳುತ್ತದೆಯೇ ಅಥವಾ ನಾವು ಅದನ್ನು ಬದಲಾಯಿಸುತ್ತೇವೆಯೇ? ಈಗ ನಾವು ಪೂರ್ಣ ವೃತ್ತಕ್ಕೆ ಬಂದಿದ್ದೇವೆ. ನಾವು ಮುಖ್ಯಾಂಶಗಳು ಮತ್ತು ಹೃದಯಗಳನ್ನು ಕಾಡುವ ಪ್ರಶ್ನೆಯನ್ನು ಕೇಳಿದ್ದೇವೆ. ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಜಗತ್ತು ಕೊನೆಗೊಳ್ಳುತ್ತದೆಯೇ? ಮತ್ತು ಬಹುಶಃ ಕೆಲವು ರೀತಿಯಲ್ಲಿ ಉತ್ತರ ಹೌದು ಎಂದು ಅನಿಸುತ್ತದೆ. ಹೌದು, ನಾವು ಅದೇ ಹಾದಿಯಲ್ಲಿ ಮುಂದುವರಿದರೆ. ಹೌದು, ನಾವು ಅಧಿಕಾರ, ದುರಾಸೆ ಮತ್ತು ನಿರಾಸಕ್ತಿ ದಿನವನ್ನು ಆಳಲು ಬಿಟ್ಟರೆ. ಹೌದು, ನಾವು ಸತ್ಯದಿಂದ ದೂರ ಸರಿದರೆ, ಏಕೆಂದರೆ ಅದು ತುಂಬಾ ಅನಾನುಕೂಲ, ತುಂಬಾ ಅತಿಯಾದ, ತುಂಬಾ ತಡವಾಗಿದೆ. ಆದರೆ ಇನ್ನೊಂದು ಉತ್ತರವಿದೆ. ಅದು ಅಷ್ಟು ಜೋರಾಗಿಲ್ಲ, ಅಷ್ಟು ಮಿಂಚುವಂತಿಲ್ಲ. ಆದರೆ ಅದು ಅಷ್ಟೇ ನಿಜ. ಇಲ್ಲ, ಇಲ್ಲ, ಜಗತ್ತು ಕೊನೆಗೊಳ್ಳಬೇಕಾಗಿಲ್ಲ. ಇಲ್ಲ, ಕಥೆ ಕುಸಿತ, ಅವ್ಯವಸ್ಥೆ ಮತ್ತು ಹತಾಶೆಯಲ್ಲಿ ಕೊನೆಗೊಳ್ಳಬೇಕಾಗಿಲ್ಲ. ಏಕೆಂದರೆ ಹವಾಮಾನ ಬದಲಾವಣೆಯು ನಾವು ಬರುವುದನ್ನು ನೋಡದ ಉಲ್ಕೆಯಲ್ಲ. ಇದು ಓಡಿಹೋದ ವೈರಸ್ ಅಥವಾ ಅನ್ಯಲೋಕದ ಆಕ್ರಮಣವಲ್ಲ. ಇದು ನಾವೇ ರೂಪಿಸಿಕೊಂಡ ಬಿಕ್ಕಟ್ಟು, ಅಂದರೆ ಅದು ಪರಿಹರಿಸಲು ನಮ್ಮ ಶಕ್ತಿಯಲ್ಲಿರುವ ಬಿಕ್ಕಟ್ಟು. ಸತ್ಯವೆಂದರೆ, ನಾವು ಪ್ರಪಂಚದ ಅಂತ್ಯದ ವಿರುದ್ಧ ಹೋರಾಡುತ್ತಿಲ್ಲ, ಮುಂದೆ ಬರುವ ರೀತಿಯ ಪ್ರಪಂಚಕ್ಕಾಗಿ ನಾವು ಹೋರಾಡುತ್ತಿದ್ದೇವೆ. ಮತ್ತು ಆ ಹೋರಾಟ ಕೇವಲ ವಿಜ್ಞಾನದ ಬಗ್ಗೆ ಅಲ್ಲ, ಕೇವಲ ರಾಜಕೀಯದ ಬಗ್ಗೆ ಅಲ್ಲ. ಇದು ನಮ್ಮ ಬಗ್ಗೆ. ನಾವೆಲ್ಲರೂ. ನಾವು ಟಿಪ್ಪಿಂಗ್ ಪಾಯಿಂಟ್. ವಿಜ್ಞಾನಿಗಳು ಹವಾಮಾನ ವ್ಯವಸ್ಥೆಯಲ್ಲಿ ಟಿಪ್ಪಿಂಗ್ ಪಾಯಿಂಟ್ಗಳ ಬಗ್ಗೆ ಮಾತನಾಡುತ್ತಾರೆ, ಹಿಂತಿರುಗಿಸಲಾಗದ ಬಿಂದುಗಳು. ಆದರೆ ಸಾಮಾಜಿಕ ಟಿಪ್ಪಿಂಗ್ ಪಾಯಿಂಟ್ಗಳು ಇವೆ. ಚಲನೆಗಳು, ಉರಿಯುವ ಕ್ಷಣಗಳು, ಆಲೋಚನೆಗಳು ಬದಲಾದಾಗ, ಮೌನ ಮೂಡಿದಾಗ. ನಾವು ಟಿಪ್ಪಿಂಗ್ ಪಾಯಿಂಟ್ ಆಗಿದ್ದರೆ ಏನು? ಭವಿಷ್ಯದ ಪೀಳಿಗೆಗಳು ಈ ಕ್ಷಣದಲ್ಲಿಯೇ ಹಿಂತಿರುಗಿ ನೋಡಿದರೆ, ಕರುಣೆಯಿಂದಲ್ಲ, ಆದರೆ ಕೃತಜ್ಞತೆಯಿಂದ. ಏಕೆಂದರೆ ನಾವು ಎದ್ದು ನಿಂತಿದ್ದೇವೆ, ಏಕೆಂದರೆ ನಾವು ಮಾತನಾಡಿದ್ದೇವೆ, ಏಕೆಂದರೆ ನಾವು ದೂರ ನೋಡಲಿಲ್ಲ.
ಅಂತ್ಯವು ನಾವು ಬರೆಯುವ ಕಥೆ. ಹೌದು, ನಷ್ಟ ಇರುತ್ತದೆ. ಈಗಾಗಲೇ ಇದೆ. ಹೌದು, ಪರಿಪೂರ್ಣ ಭವಿಷ್ಯಕ್ಕಾಗಿ ನಮಗೆ ಸಮಯ ಮುಗಿದಿದೆ. ಆದರೆ ಉತ್ತಮ ಭವಿಷ್ಯಕ್ಕಾಗಿ ಅಲ್ಲ. ಮರುಹೊಂದಿಸುವ ಬಟನ್ ಇಲ್ಲ. ಯಾವುದೇ ಗ್ರಹ ಬಿ ಇಲ್ಲ. ಆದರೆ ಇಂದು ಇದೆ. ಮತ್ತು ನಾವು ಇದ್ದೇವೆ. ನಾವು ಹಿಂದಿನ ಯಾವುದೇ ಕ್ಷಣಕ್ಕಿಂತ ಭಿನ್ನವಾಗಿ ಬದುಕುತ್ತೇವೆ. ಪಣಗಳು ಎಂದಿಗೂ ಹೆಚ್ಚಿರಲಿಲ್ಲ. ಮತ್ತು ಇನ್ನೂ ಅದ್ಭುತವಾಗಿ ನಮಗೆ ಒಂದು ಆಯ್ಕೆ ಇದೆ: ನಿರ್ಮಿಸಲು, ರಕ್ಷಿಸಲು, ಗುಣಪಡಿಸಲು. ನಾವು ಇಂಧನ ವ್ಯವಸ್ಥೆಗಳನ್ನು ಪರಿವರ್ತಿಸಬಹುದು, ನಗರಗಳನ್ನು ಮರುಕಲ್ಪಿಸಬಹುದು ಮತ್ತು ಪ್ರಕೃತಿಯನ್ನು ಪುನಃಸ್ಥಾಪಿಸಬಹುದು. ನಾವು ಆರ್ಥಿಕ ನಿಯಮಗಳನ್ನು ಪುನಃ ರಚಿಸಬಹುದು, ನ್ಯಾಯವನ್ನು ಕೇಂದ್ರೀಕರಿಸಬಹುದು ಮತ್ತು ಸಮುದಾಯಗಳನ್ನು ಒಟ್ಟುಗೂಡಿಸಬಹುದು. ನಾವು ಶಿಕ್ಷಣ ನೀಡಬಹುದು, ಸಜ್ಜುಗೊಳಿಸಬಹುದು, ಮತ ಚಲಾಯಿಸಬಹುದು, ನಾವೀನ್ಯತೆ ನೀಡಬಹುದು. ನಾವು ಬಿಕ್ಕಟ್ಟನ್ನು ಧೈರ್ಯವಾಗಿ ಪರಿವರ್ತಿಸಬಹುದು. ನಾವು ಪ್ರಯತ್ನಿಸುವುದನ್ನು ನಿಲ್ಲಿಸಿದಾಗ ಜಗತ್ತು ಕೊನೆಗೊಳ್ಳುತ್ತದೆ. ಕೊನೆಯಲ್ಲಿ ಪ್ರಶ್ನೆ: ಜಗತ್ತು ಕೊನೆಗೊಳ್ಳುತ್ತದೆ ಅಲ್ಲವೇ? ಕಾಲ ಕಳೆದುಹೋದ ನಾಗರಿಕತೆಗಳಿಗೆ, ಅಳಿವಿನಂಚಿಗೆ ತಳ್ಳಲ್ಪಟ್ಟ ಜಾತಿಗಳಿಗೆ, ಒಮ್ಮೆ ದಿಗಂತದವರೆಗೆ ವಿಸ್ತರಿಸಿದ ಮಂಜುಗಡ್ಡೆಗಳಿಗೆ ಜಗತ್ತು ಹಲವು ಬಾರಿ ಕೊನೆಗೊಂಡಿದೆ. ಉತ್ತಮ ಪ್ರಶ್ನೆಯೆಂದರೆ, ನಾವು ಬಿಟ್ಟುಕೊಡುತ್ತೇವೆ? ನಾವು ಭಯಕ್ಕೆ ಹಿಮ್ಮೆಟ್ಟುತ್ತೇವೆ? ಅಥವಾ ನಾವು ಜವಾಬ್ದಾರಿಗೆ ಏರುತ್ತೇವೆ? ಏಕೆಂದರೆ ಜಗತ್ತು ಬೆಂಕಿ ಅಥವಾ ನೀರಿನಲ್ಲಿ ಕೊನೆಗೊಳ್ಳುವುದಿಲ್ಲ. ನಾವು ಅದನ್ನು ಬದಲಾಯಿಸಬಹುದು ಎಂದು ನಂಬುವುದನ್ನು ನಿಲ್ಲಿಸಿದಾಗ ಅದು ಕೊನೆಗೊಳ್ಳುತ್ತದೆ. ಮತ್ತು ಅದು ಮತ್ತೆ ಪ್ರಾರಂಭವಾಗುತ್ತದೆ, ಯಾರಾದರೂ ಪ್ರಯತ್ನಿಸಲು ನಿರ್ಧರಿಸಿದಾಗಲೆಲ್ಲ. ಒಂದು ಗ್ರಹ, ಒಂದು ಅವಕಾಶ, ಒಂದು ಭವಿಷ್ಯ. ಹಾಗಾದರೆ ನೀವು ಏನು ಮಾಡುತ್ತೀರಿ? ನೀವು ಈ ಕಥೆಯನ್ನು ದಾಟಿ ಎಂದಿನಂತೆ ವ್ಯವಹಾರಕ್ಕೆ ಮರಳುತ್ತೀರಾ? ಅಥವಾ ನೀವು ಅದನ್ನು ನಿಮ್ಮೊಂದಿಗೆ ಕೊಂಡೊಯ್ಯುತ್ತೀರಾ? ನೀವು ಅನಾನುಕೂಲತೆಯನ್ನು ಅನುಭವಿಸುವ ಸಂಭಾಷಣೆಯನ್ನು ಹೊಂದುತ್ತೀರಾ? ನಿಮ್ಮ ಜೀವನದ ಬಗ್ಗೆ ಏನನ್ನಾದರೂ ಬದಲಾಯಿಸುತ್ತೀರಾ? ಅದು ಎಲ್ಲವನ್ನೂ ಸರಿಪಡಿಸುತ್ತದೆ ಎಂಬ ಕಾರಣಕ್ಕಾಗಿ ಅಲ್ಲ, ಆದರೆ ಅದು ಮುಖ್ಯವಾದ ಕಾರಣ. ನೀವು ನಿಮ್ಮ ಧ್ವನಿಯನ್ನು ಬಳಸುತ್ತೀರಾ, ಅನುಮಾನವನ್ನು ಪಿಸುಗುಟ್ಟಲು ಅಲ್ಲ, ಆದರೆ ಸತ್ಯವನ್ನು ಕೂಗಲು. ಏಕೆಂದರೆ ನೀವು ಮುಖ್ಯ. ಈ ದಶಕದಲ್ಲಿ ನಾವು ಮಾಡುವ ಕೆಲಸವು ಶತಮಾನಗಳವರೆಗೆ ಪ್ರತಿಧ್ವನಿಸುತ್ತದೆ. ಮತ್ತು ಹೌದು, ನೀವು ಆ ಪರಂಪರೆಯ ಭಾಗವಾಗಿದ್ದೀರಿ. ನಮಗೆ ವೀರರ ಅಗತ್ಯವಿಲ್ಲ. ನಮಗೆ ಕೋಟ್ಯಂತರ ಜನರು ತಮ್ಮ ಕೈಲಾದಷ್ಟು ಅವರು ಎಲ್ಲಿದ್ದಾರೆ ಅವರು ಹೊಂದಿರುವುದನ್ನು ಬಳಸಿಕೊಂಡು ಮಾಡಬೇಕಾಗಿದೆ. ಪರಿಪೂರ್ಣವಲ್ಲ, ಆದರೆ ತುರ್ತಾಗಿ. ಆದ್ದರಿಂದ ಇಲ್ಲ, ಜಗತ್ತು ನಾಳೆ ಕೊನೆಗೊಳ್ಳುವುದಿಲ್ಲ. ಆದರೆ ಅದು ಬದಲಾಗುತ್ತಿದೆ. ಪ್ರಶ್ನೆ: ನಾವು ಅದರೊಂದಿಗೆ ಬದಲಾಗುತ್ತೇವೆಯೇ? ಏಕೆಂದರೆ ಭವಿಷ್ಯವು ನಾವು ಕಾಯುವ ವಿಷಯವಲ್ಲ. ಇದು ನಾವು ನಿರ್ಮಿಸುವ ವಿಷಯ. ಒಟ್ಟಾಗಿ